ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ನಾವು ಕೈಗೆತ್ಕೊಂಡು ಒಂದು ಸ್ಕಂದವನ್ನು ಸಂಪೂರ್ಣವಾಗಿ ಮುಗಿಸಿ ಎರಡನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಕಾಲಿಡ್ತಾ ಇದ್ದೇವೆ. ಕಳೆದ ಅಧ್ಯಾಯದ ಕೊನೆಯಲ್ಲಿ ಪರೀಕ್ಷಿತ ಮಹಾರಾಜನ ಪ್ರಧಾನ ಪ್ರಶ್ನೆಯಾಗಿರುವಂತಹ ಮರಣವು ನಿಶ್ಚಿತವಾದ ಮೇಲೆ ಸಮೀಪಿಸಿದಾಗ ಏನು ಮಾಡಬೇಕು, ಏನು ಕೇಳಬೇಕು, ಏನೆಲ್ಲ ತಿಳ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಪ್ರಧಾನವಾಗಿಟ್ಕೊಂಡು ಶುಕಮುನಿ ಉತ್ತರ ಕೊಡ್ತಾ ಕೊಡ್ತಾ ಕೊನೆ ಶ್ಲೋಕಗಳಲ್ಲಿ ಏನು ಹೇಳಿದ್ರು, ತಸ್ಮಾತ್ ಸರ್ವಾತ್ಮನ ರಾಜನ್ ಹರಿಸ್ ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ರಣಾಂ ಅಂತ. ಹೇ ರಾಜನೇ, ಎಷ್ಟೆಲ್ಲ ಯೋಚನೆ ಮಾಡಿದ್ರು ಕೊನೆಗೆ ನಿಶ್ಚಯ ಆಗೋದೇನು ಅಂದ್ರೆ ಭಗವಂತನ ಗುಣಗಾನಗಳನ್ನ, ಅವನ ಅವತಾರ ಲೀಲಾಗಳನ್ನ, ಭಗವಂತನ ಕಥೆಗಳನ್ನ ಕೇಳಬೇಕು, ಹಾಡಿ ಹೊಗಳಬೇಕು, ಮೇಲಿನ ಮೇಲೆ ನೆನಪಿಸ್ಕೊಳ್ಬೇಕು ಅನ್ನುವಂತಹದ್ದನ್ನ ಹಾಗಾಗಿ ಭಗವಂತನ ಕಥೆ ಕೇಳಬೇಕು ಅನ್ನುವಂತಹದ್ದು ನಿಶ್ಚಯ ಆಯಿತು. ಈಗ ಅದೇ ವಿಚಾರವನ್ನ, ಭಗವಂತನ ಕಥೆ ಕೇಳಬೇಕು ಅನ್ನುವಂತಹದ್ದನ್ನೇ ಮುಂದುವರಿಸ್ತಾ ಈ ಅಧ್ಯಾಯದಲ್ಲಿ ಶುಕ ಮಹರ್ಷಿಗಳು ಹೇಳ್ತಾರೆ. 3ನೇ ಅಧ್ಯಾಯ 1ನೇ ಶ್ಲೋಕ. ಶ್ರೀ ಶುಕ ಉವಾಚ ಏವಮೇತನ್ನಿಗದಿತಂ ಪೃಷ್ಟವಾನ್ಯದ್ಭವಾನ್ ಮಮ ನೃಣಾಂ ಯನ್ನಿಯಮಾಣಾನಾಂ ಮನುಷ್ಯೇಷು ಮನೀಷಿಣಾಂ. ಪರೀಕ್ಷಿತ್ ಮಹಾರಾಜನನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಶುಕ ಮಹರ್ಷಿಗಳು, ನೀನು ಹಿಂದೆ ಕೇಳಿದಂತೆ ಮ್ರಿಯಮಾಣಾನಾಂ ಮನುಷ್ಯೇಷು, ಮರಣ ಹತ್ತಿರವಾದಾಗ ಬುದ್ಧಿವಂತರಾದಂಥವರು, ಮನೀಷಿಣಾಂ ಬುದ್ಧಿವಂತರಾದಂತಹ ಮನುಷ್ಯರು ಏನ್ ಮಾಡಬೇಕು ಅಂತ ಕೇಳಿದೆಯಲ್ಲ ನೀನು, ಅದನ್ನ ನಾನು ಹೇಳಿದೆ. ಏನು ಅಂತ ಹೇಳಿದೆ? ಹರಿಸ್ ಸರ್ವದಾ ಸ್ಮರ್ತವ್ಯ ಶ್ರೋತವ್ಯ ಕೀರ್ತಿತವ್ಯಶ್ಚ ಅಂತ. ಅದನ್ನ ಹೇಳಿ ಇವಾಗ ಮುಂದೆ ಏನ್ ಹೇಳ್ತಾರೆ, ಮುಂದಿನ ಒಂದು 9-10 ಶ್ಲೋಕಗಳಲ್ಲಿ ಸಾಧಾರಣ ಮನುಷ್ಯನು ಯಾವ ಯಾವ ಕಾಮನೆಗಳಿಗೋಸ್ಕರ ಯಾವ ಯಾವ ದೇವತೆಗಳನ್ನ ಪೂಜಿಸಬೇಕು, ಯಾವ ಯಾವ ದೇವತೆಗಳನ್ನ ಕುರಿತು ಹವನ ಮಾಡಬೇಕು, ಯಾಗ ಮಾಡಬೇಕು, ಉಪಾಸನೆ ಮಾಡಬೇಕು, ಆರಾಧನೆ ಮಾಡಬೇಕು ಅನ್ನುವಂಥದ್ದೊಂದು ಲಿಸ್ಟ್ ಕೊಡ್ತಾರೆ. ಪ್ರತಿಯೊಂದು ಶ್ಲೋಕದಲ್ಲಿ ಹೆಚ್ಚು ಕಡಿಮೆ 4-5 ಕಾಮನೆಗಳು, ಆಯಾ ಕಾಮನೆಗಳಿಗೆ ಸಂಬಂಧಪಟ್ಟಂತೆ ದೇವತೆಗಳು. ಈ ಲಿಸ್ಟ್ ಹೇಳ್ತಾ ಹೇಳ್ತಾ ಹೋದಾಗ
ಯಾವುದೇ ಕೇಳುಗನಿಗಾಗಿ ಒಂದು ಸ್ವಲ್ಪ ಆಶ್ಚರ್ಯ ಉಂಟಾಗುತ್ತೆ. ಅರೆ ಇದೇನು ಹೇಳ್ತಾ ಇದ್ದಾರೆ ಶುಕ ಮುನಿಗಳು, ರೆಲೆವೆಂಟ್ ಇಲ್ಲದೆ ಇರುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರಲ್ಲ. ಪರೀಕ್ಷಿತ ಕೇಳಿದ್ದೇನು, ಸಾವು ಸಮೀಪಿಸಿದಾಗ ಮಾಡಬೇಕಾದದ್ದೇನು ಅಂತ ಕೇಳಿದ್ರೆ ಇವರು ಹೇಳ್ತಾ ಇರೋ ಉತ್ತರ ಹೇಗಿದೆ ಅಂದ್ರೆ, ಅದು ಸಾವು ಸಮೀಪಿಸಿದ ಇರುವಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡಿದರೂ ಪ್ರಯೋಜನ ಏನು ಸಿಗೋದಿಲ್ಲ. ಯಾಕೆಂದ್ರೆ ಇವನ ಪೂಜೆ ಮಾಡಿ ಆ ವರ ತಗೊಳ್ಳೋಷ್ಟೊತ್ತಿಗೆ ಸಾವು ಬಂದ್ಬಿಟ್ಟಿರ್ತದೆ. ಆ ವರ ಅನುಭವಿಸೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಏನೇನ್ ಕೇಳ್ತಾರೆ, ಯಾವ್ಯಾವ ಕಾಮನೆಗಳಿಗೋಸ್ಕರ ಯಾವ ದೇವತೆಗಳನ್ನು ಉಪಾಸಿಸಬೇಕು ಅಂತ ಲಿಸ್ಟ್ ಕೊಡ್ತಾರೆ. ಒಂದು ಉದಾಹರಣೆ ನೋಡಿ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಇಂದ್ರಮಿಂದ್ರಿಯ ಕಾಮಸ್ತು ಪ್ರಜಾ ಕಾಮ ಪ್ರಜಾಪತೀನ್. ಯಾರಿಗೆ ಬ್ರಹ್ಮವರ್ಚಸ್ಸಿನ ಅಪೇಕ್ಷೆ ಇದೆಯೋ ಅವನು ಎಲ್ಲ ದೇವತೆಗಳೇ ಒಡೆಯನಾಗಿರುವಂತಹ ಬ್ರಹ್ಮನನ್ನ, ಅಂದ್ರೆ ಚತುರ್ಮುಖ ಬ್ರಹ್ಮನನ್ನ ಇಲ್ಲಿ ಆರಾಧಿಸಬೇಕು. ಯಜೇತ ಹವನ ಮಾಡಬೇಕು, ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು ಅಂತೆಲ್ಲ ಅರ್ಥ ಅದಕ್ಕೆ. ಇಂದ್ರಂ ಇಂದ್ರಿಯ ಕಾಮಸ್ತು, ಯಾರು ಇಂದ್ರಿಯ ಜಯ ಅಥವಾ ತನ್ನ ಇಂದ್ರಿಯಗಳು ಸಶಕ್ತವಾಗಿ ಇಂದ್ರಿಯಗಳ ಮೂಲಕ ಎಲ್ಲ ವಿಷಯ ಭೋಗಗಳನ್ನು ಪಡ್ಕೊಳ್ಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅವನು ಇಂದ್ರನನ್ನ ಉಪಾಸಿಸಬೇಕು. ಪ್ರಜಾ ಕಾಮ ಪ್ರಜಾಪತಿಯನ್ನ, ಸಂತಾನಾಪೇಕ್ಷೆ ಉಳ್ಳಂಥವರು ಪ್ರಜಾಪತಿಯನ್ನ ಪೂಜಿಸಬೇಕು ಅಂತ ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಬಹಳ ಇದೆ. ಒಂದು ರೀತಿ ಇದೆಲ್ಲವೂ ಪ್ರತಿಯೊಬ್ಬ ಜೀವನ ಕಾಲದಲ್ಲಿ ಮನುಷ್ಯನಿಗೆ ಅಪೇಕ್ಷೆ, ಯಾವುದೋ ಹಂತದಲ್ಲಿ ಅಪೇಕ್ಷೆ ಉಳ್ಳಂತಹದ್ದೇ. ಆ ಅಪೇಕ್ಷೆ ಉಳ್ಳಂತಹವರಿಗೆ ಯಾವ್ಯಾವ ದೇವತೆಗಳನ್ನ ಪೂಜಿಸಬೇಕು ಅನ್ನುವಂತಹದ್ದು ಒಂದು ಲಿಸ್ಟ್ ಕೊಡ್ತಾರೆ. ಹಾಗೆ ನೋಡಿದ್ರೆ ನಮ್ಮಂಥವರಿಗೆ, ಓದುಗರಿಗೆ ಈ ಲಿಸ್ಟ್ ಬಹಳ ಉಪಯೋಗಕಾರಿಯೇನೆ. ಆದರೆ ಪರೀಕ್ಷಿತ ಮಹಾರಾಜನಿಗೆ ಈ ಲಿಸ್ಟ್ ಇಂದ ಏನಾಗಬೇಕಾಗಿಲ್ಲ. ಏನ್ ಹೇಳ್ತಾರೆ ಈ ಲಿಸ್ಟ್ ಅಲ್ಲಿ? ದೇವಿ ಮಾಯಾಂತ ಶ್ರೀಕಾಮಃ, ಯಾರಿಗೆ ಐಶ್ವರ್ಯ ಅನ್ನುವಂಥದ್ದು ಬೇಕಾಗಿದೆಯೋ, ಐಶ್ವರ್ಯಾದಿಗಳು ಬೇಕೋ ಅವನು ಅಮ್ಮನವರನ್ನು ಪೂಜಿಸಬೇಕು. ತೇಜಸ್ ಕಾಮೋ ವಿಭಾವಸುಂ, ಸಂಪತ್ತುಗಳು ಬೇಕು, ಸಿದ್ಧಿಗಳು ಬೇಕು, ಅವರು ವಸು ದೇವತೆಗಳನ್ನ ಪೂಜೆ ಮಾಡಬೇಕು. ವೀರ್ಯ ಕಾಮೋಥ ವೀರ್ಯವಾನ್, ಯಾರಿಗೆ ಬಹಳಷ್ಟು ಶಕ್ತಿ ಸಂಪಾದನೆ ಮಾಡಬೇಕು ಅವನು ರುದ್ರನನ್ನ ಪೂಜಿಸಬೇಕು. ಹೀಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಒಂದು 10-12 ಶ್ಲೋಕಗಳಿದ್ದ. ಆ ಎಲ್ಲ ಶ್ಲೋಕಗಳು ಹೇಳಿದ್ಮೇಲೆ ಇದೆಲ್ಲ ಸರಿಯಪ್ಪ, ನಾವು ಕೇಳೋಗರಿಗೆ ಸರ್ ಉಪಯೋಗ ಆಗಬಹುದು. ಆದ್ರೆ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಇದು ಯಾವ ರೀತಿ ರೆಲೆವೆಂಟ್ ಆಗುತ್ತದೆ ಉತ್ತರ ಅಂತ ನಮಗೆ ಚಿಂತೆ ಬರಬಹುದು, ಮನಸ್ಸಿನಲ್ಲಿ ಸಂಶಯ ಬರಬಹುದು. ಆ ಪ್ರಶ್ನೆಗೆ ಉತ್ತರ ಮುಂದಿನ 10ನೇ ಶ್ಲೋಕದಲ್ಲಿ ಸಿಗುತ್ತೆ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಈಗ ಇಷ್ಟೆಲ್ಲಾ ದೊಡ್ಡ ಲಿಸ್ಟ್ ಕೊಟ್ಟಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಮನುಷ್ಯನಾದಂಥವನು ತೀವ್ರವಾದ ಭಕ್ತಿ ಯೋಗದಿಂದ ಕಾಮನೆಗಳ ಸಹಿತವಾಗಿ ಅಥವಾ ಕಾಮನೆಗಳ ರಹಿತವಾಗಿ ಅಥವಾ ಮೋಕ್ಷವೊಂದೇ ಕಾಮನೆ ಉಳ್ಳವನಾಗಿ ಯಾವುದೇ ಹೇತು ಇಟ್ಕೊಂಡೂನುವೆ ತೀವ್ರವಾದ ಭಕ್ತಿಯೋಗದಿಂದ ಭಗವಂತನನ್ನ ಆರಾಧನೆ ಮಾಡೋದು, ಉಪಾಸನೆ ಮಾಡೋದು ಅದು ಇಂಪಾರ್ಟೆಂಟು ಅಂತ ಹೇಳ್ತಾನೆ. ಅಕಾಮ ಸರ್ವಕಾಮೋವ, ಯಾವುದೇ ಕಾಮನೆ ಇಲ್ಲದೆ ಅಥವಾ ಎಲ್ಲಾ ಕಾಮನೆಗಳನ್ನೂ ಹೊಂದಿಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು, ಅಥವಾ ಈ ಲೌಕಿಕ ಕಾಮನೆಗಳನ್ನು ಬಿಟ್ಟು ಕೇವಲ ಮೋಕ್ಷ ಬೇಕು ಅನ್ನುವಂತಹ ಒಂದೇ ಒಂದು ಕಾಮನೆ ಇಟ್ಕೊಂಡು ಆದರೂ ಪರವಾಗಿಲ್ಲ, ತೀವ್ರೇಣ ಭಕ್ತಿ ಯೋಗೇನ, ಬಹಳ ಭಕ್ತಿಯಿಂದ ಅಂದ್ರೆ ದೃಢವಾದ ಭಕ್ತಿಯಿಂದ ಭಗವಂತನನ್ನ ಆರಾಧಿಸಬೇಕು ಅನ್ನುವಂಥದ್ದು. ಅಂದ್ರೆ ಈ 8-9 ಶ್ಲೋಕಗಳಲ್ಲಿ ಯಾವ್ಯಾವ ಕಾಮನೆ ಅಂತ ಲಿಸ್ಟ್ ಕೊಟ್ಟಿದ್ದಾರೋ ಆ ಕಾಮನೆ ಇಂಪಾರ್ಟೆಂಟ್ ಅಲ್ಲ, ಭಗವಂತನನ್ನ ಪೂಜಿಸೋದು, ಭಗವಂತನನ್ನ ಆರಾಧಿಸೋದು, ಭಗವಂತನನ್ನ ಉಪಾಸನೆ ಮಾಡೋದು ಅಂತ ಏನಿದೆಯಲ್ಲ ಅದು ಇಂಪಾರ್ಟೆಂಟು ಅನ್ನುವ ಮಾತು ಶುಕ ಮಹರ್ಷಿಗೆ ಹೇಳಬೇಕಾಗಿದೆ. ಹಾಗೆ ಭಗವಂತನನ್ನ ನೀನು ಕಾಮನೆ ಇಟ್ಕೊಂಡು ಪೂಜಿಸಿದ್ರೂ ಪರವಾಗಿಲ್ಲ, ಅದರಿಂದ ಫಲಾನೂ ಇದೆ. ಏನ್ ಫಲ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 11 ಶ್ಲೋಕ. ಏತಾವಾನೇವ ಯಜತಾಂ ಇಹ ನಿಶ್ರೇಯಸೋದಯ ಭಗವತ್ಯಚಲೋ ಭಾವೋ
ಯದ್ಭಾಗವತ ಸಂಗತಃ ಏತಾವಾನೇವ ಯಜತಾಂ. ಭಗವಂತನನ್ನ ಅಕಾಮನಾಗಲಿ ಸಕಾಮನಾಗಲಿ ಅವನು ಭಗವಂತನನ್ನ ಪೂಜಿಸಿದ್ದೇ ಆದರೆ ಭಗವದ್ಭಕ್ತರ ಸಂಘದಲ್ಲಿ ಇರ್ತಾನೆ. ನೋಡಿ ಹೇಗಿದೆ ಲಿಂಕು. ಪೂಜೆ ಮಾಡುವುದರ ಮೂಲಕ, ಭಗವಂತನನ್ನ ಆರಾಧನೆ ಮಾಡುವುದರ ಮೂಲಕ, ಉಪಾಸಿಸುವುದರ ಮೂಲಕ ಮೊದಲನೆಯ ಪ್ರಯೋಜನ ಏನು? ಭಗವದ್ ಯಥಾ ಭಾಗವತ ಸಂಗತಃ, ಭಗವದ್ಭಕ್ತರ ಸಂಘದಲ್ಲಿ ಅವನಿರ್ತಾನೆ ಅಂತ. ಈಗ ನೀವು ಭಗವತ್ಪಾದರ ಭಜಗೋವಿಂದಂ ನೆನಪಿಸ್ಕೊಳ್ಬಹುದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಂತ ಹೇಳಿದ್ರು. ಅದೇ ಧಾಟಿಯಲ್ಲಿ ಈ ಭಾಗವತದಲ್ಲಿ ಏನು ಹೇಳ್ತಾರೆ? ನಿಶ್ರೇಯಸೋದಯ. ನಿಶ್ರೇಯಸ ಅಂದ್ರೆ ಮೋಕ್ಷ. ಆ ಮೋಕ್ಷ ಪಡ್ಕೊಳ್ಬೇಕು ಅನ್ನುವಂತಹ ಅಪೇಕ್ಷೆ ಅಥವಾ ಮೋಕ್ಷದ ಬೀಜ ಈ ಭಗವದ್ಭಕ್ತರ ಸಂಘದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಆ ಕಾರಣದಿಂದ ಆದರೂ ಪರವಾಗಿಲ್ಲ, ನೀನು ಕಾಮನೆಯಿಂದಾಗಲಿ ಅಕಾಮನೆಯಿಂದಾಗಲಿ ಭಗವಂತನನ್ನ ಪೂಜಿಸಬೇಕು ಅನ್ನುವಂತಹದ್ದು ಇಲ್ಲಿ ಇಂಪಾರ್ಟೆಂಟ್. ಈಗ ಜನಸಾಮಾನ್ಯರು, ಓದುಗರು, ಅನೇಕ ರೀತಿಯ ಸಂಸ್ಕಾರದ ಹಿನ್ನೆಲೆ ಉಳ್ಳಂಥವರು, ಅವರುಗಳಿಗೆ ಒಂದು 2-3 ಕಾಮನೆ ಲಿಸ್ಟ್ ಕೊಟ್ಟರೆ, ಈ 3 ಕಾಮನೆಗಳು ನನಗೆ ಯಾವುದು ಇಷ್ಟ ಆಗಲಿಲ್ಲ, ಆ ಕಾರಣದಿಂದ ಅವರು ಭಗವಂತನನ್ನ ಪೂಜಿಸೋದು ಬಿಡ್ಬಹುದೇನೋ. ಅವ್ರಿಗೇನು ಅರ್ಥ ಬರ್ಬೋದು? ಭಗವಂತ ಈ 3 ಕೊಡ್ಬೋದೇನೋ, ನನಗೆ ಬೇಕಾಗಿದ್ದು ಕೊಡೋದಕ್ಕೆ ಭಗವಂತನಲ್ಲಿ ಇಲ್ಲ, ಆದ್ರಿಂದ ನಾನು ಭಗವಂತನನ್ನು ಪೂಜಿಸೋದಿಲ್ಲ ಎನ್ನುವ ನಿರ್ಣಯಕ್ಕೆ ಅವ್ರು ಬರಬಹುದೇನೋ. ಆ ಕಾರಣದಿಂದ 8 ಶ್ಲೋಕಗಳಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ 4-5 ಇಟ್ಟುಕೊಂಡು ಒಂದು 40-50 ಕಾಮನೆಗಳ ಲಿಸ್ಟು ಮತ್ತು ಆಯಾ ದೇವತೆ ಕಾಮನೆಗಳನ್ನು ಈಡೇರಿಸಲು ಯಾವ ದೇವತೆಗಳನ್ನು ನೀನು ಉಪಾಸಿಸಬೇಕು ಅನ್ನುವಂತಹದ್ದು ಒಂದು ಲಿಸ್ಟ್ ಕೊಟ್ಟರು. ಕನಿಷ್ಠ ಪಕ್ಷ ಕಾಮನೆ ಇಟ್ಕೊಂಡಾದ್ರೂ ಪರವಾಗಿಲ್ಲ, ಇವನು ಭಗವಂತನನ್ನು ಭಜಿಸ್ತಾನಲ್ಲ ಅನ್ನೋದು ಅಪೇಕ್ಷೆ. ಒಂದು ಬಹುಶಃ ನಿಮ್ಗೆಲ್ಲರಿಗೂ ಅನ್ಸಿರಬಹುದು, ಒಂದು ಸರಳವಾದ ತುಂಬಾ ಸರಳ ಘಟನೆ. ಕೆಲವೊಂದು ಜನ ಇರ್ತಾರೆ, ದೇವಸ್ಥಾನಕ್ಕೆ ಹೋದಾಗ ಪ್ರಸಾದದ ಕ್ಯೂನಲ್ಲಿ ಬಹಳ ಗಲಾಟೆ ಮಾಡ್ತಾ ಇರ್ತಾರೆ. ಫಸ್ಟ್ ಪ್ರಸಾದ 1 ಕೊಟ್ರೆ ಸಾಲದು, 2 ಕೊಡ್ಬೇಕು, ಮನೆಗೂ ತಗೊಂಡು ಹೋಗ್ತೀನಿ ಅಂತೆಲ್ಲ ಮಾಡ್ತಾ ಇರ್ತಾರೆ. ಸಾಧಾರಣವಾಗಿ ನಮ್ಗೆ ಏನ್ ಅನ್ನಿಸ್ತದೆ? ಪ್ರಸಾದ ಅನ್ನುವಂತಹದ್ದು ಅದು ಎಷ್ಟು ನಮ್ಮ ಸಿಗುತ್ತೋ ಅಷ್ಟು ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಬಡದಾಡಿ ಅಷ್ಟೆಲ್ಲ ಯಾಕೆ ಮಾಡಬೇಕು ಪ್ರಸಾದಕ್ಕೆ ಅಂತ ಬೇರೆಯವರಿಗೆ ಅನ್ನಿಸ್ಬಹುದೇನೋ. ನಮ್ಮ ಭಾಗ್ಯಕ್ಕೆ ಎಷ್ಟಿದೆ ಅಷ್ಟು ಪ್ರಸಾದ ತಗೊಳ್ಬೇಕು ಅನ್ನೋದು ದಿಟವೇ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಪ್ರಸಾದಕ್ಕೋಸ್ಕರ ನಾವು ವಿಶೇಷ ಪ್ರಯತ್ನ ಮಾಡದೇ ಇರೋದು ಅದು ಅಷ್ಟೇನು ಯೋಗ್ಯ ಇಲ್ಲ. ವಿಶೇಷ ಪ್ರಯತ್ನ ಮಾಡುವಂತಹದ್ದೇ ತುಂಬಾ ಯೋಗ್ಯ ಎನ್ನುವಂತಹ ಮಾತನ್ನ ನಾವು ಈ ಶ್ಲೋಕದ ಮೂಲಕ ತಿಳ್ಕೊಳ್ಬಹುದು. ಯಾಕೆಂದ್ರೆ ಸಕಾಮವಾದರೂ ಪರವಾಗಿಲ್ಲ, ನೀನು ಭಗವಂತನನ್ನು ಪೂಜಿಸು ಅಂತ ಹೇಳಿದ್ದಾರೆ ತಾನೆ. ಪ್ರಸಾದದ ರುಚಿಗೋಸ್ಕರ ಆದರೂ ಪರವಾಗಿಲ್ಲ, ನೀನು ದೇವಸ್ಥಾನಕ್ಕೆ ಹೋಗು ಅನ್ನುವ ಒಂದು ಸೂಕ್ಷ್ಮ ಸಂದೇಶ ಅದರಲ್ಲಿರುತ್ತೆ. ಆ ಕಾರಣದಿಂದ ಕಷ್ಟಪಟ್ಟು ಕ್ಯೂನಲ್ಲಿ ನಿಂತು ಪ್ರಸಾದ 1 ಕೊಟ್ಟರೆ 2 ಕೇಳೋದು, 2 ಕೊಟ್ಟರೆ 3 ಕೇಳೋದು, ಹಾಗೆ ಮಾಡಿದ್ರೆ ಅವರನ್ನು ನಾವು ಒಂದು ರೀತಿ ತುಚ್ಛವಾಗಿ ನೋಡೋ ಕಾರಣ ಇಲ್ಲ. ಕನಿಷ್ಠ ಪಕ್ಷ ಆ ಉದ್ದೇಶದಿಂದ ಆದರೂ ಭಗವಂತನ ಸಾನ್ನಿಧ್ಯದಲ್ಲಿ ಬಂದ್ರಲ್ಲ ಅನ್ನೋದು ರೀತಿಯಿಂದ ನಾವು ಮೆಚ್ಕೊಳ್ಬೇಕು ಅನ್ನುವಂಥದ್ದು ಮಾತಿಲ್ಲಿ. ಇದನ್ನ ಇನ್ನು ಸ್ವಲ್ಪ ಟೆಕ್ನಿಕಲ್ ಭಾಷೆನಲ್ಲಿ ಮುಂದಿನ ಶ್ಲೋಕದಲ್ಲಿ 12ನೇ ಶ್ಲೋಕದಲ್ಲಿ ಭಗವಂತನ ಭಕ್ತಿಯನ್ನ ಸಕಾಮವಾಗಿ ಮಾಡಿದರೂ ಪರವಾಗಿಲ್ಲ, ಅದು ಹೇಗೆ ನಮಗೆ ಮೋಕ್ಷಕ್ಕೆ ಕಾರಣವಾಗ್ತದೆ ಅನ್ನುವಂತಹದ್ದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 12 ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಮಾತ್ಮ ಪ್ರಸಾದ ಉತ ಯತ್ರ ಗುಣೇಶ್ವಸಂಗಃ ಕೈವಲ್ಯ ಸಮ್ಮತ ಪತಸ್ತ್ವತ ಭಕ್ತಿ ಯೋಗ ಕೋ ನಿರ್ವೃತೋ ಹರಿಕಥಾಸು ರತಿಂ ನ ಕುರ್ಯಾತ್. ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದ ಅಂತ. ಯದ ಆಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ. ಆಪ್ರತಿನಿವೃತ್ತ ಅಂದ್ರೆ
ತೊಲಗಿ ಹೋಗುವವರೆಗೂ, ಕಡಿಮೆಯಾಗುವವರೆಗೂ, ನಾಶ ಆಗುವವರೆಗೂ. ಯಾವುದು ನಾಶ ಆಗೋದು, ಯಾವುದು ತೊಲಗೋದು? ಗುಣೋರ್ಮಿ, ಉರ್ಮಿ. ಷಡೂರ್ಮಿ ಅಂತ ಪದ ಕೇಳಿರ್ತೀರಲ್ಲ, ಷಡ್ವರ್ಗಗಳು, ಅವುಗಳನ್ನೇ ಇಲ್ಲಿ ಗುಣೋರ್ಮಿ ಅನ್ನುವಂತಹ ಪದದಿಂದ ಬಳಸಿದ್ದಾರೆ. ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ ಇತ್ಯಾದಿಗಳು. ಆ ರಾಗದ್ವೇಷಾದಿಗಳ ಷಡೂರ್ಮಿಗಳು ಅಂತ ಏನಿದೆ, ಆ ಷಡೂರ್ಮಿ ಚಕ್ರಂ, ಆ ಗುಣೋರ್ಮಿ ಚಕ್ರವನ್ನ ಈ ಭಗವತ್ ಕಥಾ ಶ್ರವಣದ ಮೂಲಕ, ಭಗವಂತನ ಅವತಾರ ಲೀಲಾ ಇತ್ಯಾದಿಗಳನ್ನು ಕೇಳುವುದರ ಮೂಲಕ, ಅವನನ್ನು ಭಜಿಸುವುದರ ಮೂಲಕ, ಅವನನ್ನ ಉಪಾಸಿಸುವುದರ ಮೂಲಕ ಆ ಷಡೂರ್ಮಿಗಳು, ಗುಣೋರ್ಮಿಗಳು ಅಂತ ಇಲ್ಲಿ ಏನು ಹೇಳಿದ್ರೆ, ಅವುಗಳ ಚಕ್ರ, ಅವುಗಳ ಸಮೂಹ ನಾಶವಾಗುತ್ತೆ. ಹಾಗೆ ಆ ಷಡೂರ್ಮಿಗಳ ನಾಶವಾದ ಮೇಲೆ ಜ್ಞಾನ ಉತ್ಪಾದನೆ ಆಗ್ತದೆ. ಜ್ಞಾನಂ ಉತ ಅನಂತರಂ, ಜ್ಞಾನ ಉಂಟಾದ ಮೇಲೆ ಆತ್ಮಪ್ರಸಾದ. ಆತ್ಮಪ್ರಸಾದ ಅಂತ ಹೇಳಿದ್ರೆ ಮನಸ್ಸು ಪ್ರಸನ್ನವಾಗಿರುತ್ತೆ, ಶಾಂತವಾಗಿರುತ್ತೆ, ಶುದ್ಧವಾಗಿರುತ್ತೆ. ಯತ್ರ ಗುಣೇಶು ಅಸಂಗಃ, ಗುಣೇಶು ಅಂತ ಹೇಳಿದ್ರೆ ಇಂದ್ರಿಯಗಳು ಯಾವುದನ್ನ ಬೆನ್ನಟ್ಟಿ ಹೋಗ್ತವೆಯೋ ಅಂತಹ ವಿಷಯ ಸುಖ, ಆ ವಿಷಯ ಸುಖಕ್ಕೆ ಅಸಂಗಃ, ವೈರಾಗ್ಯ ಅನ್ನುವಂಥದ್ದು ಹುಟ್ಟುತ್ತೆ. ಆಮೇಲೆ ವೈರಾಗ್ಯ ಬಂದ ಮೇಲೆ ಅಥ ಕೈವಲ್ಯ ಸಮ್ಮತಃ ಪಥಃ ಭಕ್ತಿಯೋಗ. ಕೈವಲ್ಯ ಸಮ್ಮತ ಪಥಃ ಭಕ್ತಿಯೋಗ. ಕೈವಲ್ಯವನ್ನ ಅಂದರೆ ಮೋಕ್ಷವನ್ನ, ನಿರ್ವಾಣವನ್ನ ಪಡೆದುಕೊಳ್ಳುವಂತಹ ಮಾರ್ಗವೇ ಭಕ್ತಿಯೋಗ ಅನ್ನುವಂಥದ್ದು ಈ ಶ್ಲೋಕದ ಮೂಲಕ ಹೇಳ್ತಾರೆ. ಈ ಪ್ರಕಾರವಾಗಿ ಭಗವಂತನನ್ನ ಕಾಮನೆ ಸಹಿತವಾಗಿ ಆದರೂ ಪರವಾಗಿಲ್ಲ ಪೂಜಿಸುವುದರಿಂದ ಹಂತ ಹಂತವಾಗಿ ನಮ್ಮ ಊರ್ಮಿಗಳು ನಾಶವಾಗ್ತದೆ, ಆಮೇಲೆ ಚಿತ್ತ ಪ್ರಸನ್ನವಾಗ್ತದೆ, ಆಮೇಲೆ ವೈರಾಗ್ಯ ಉಂಟಾಗ್ತದೆ, ಆಮೇಲೆ ಮೋಕ್ಷಕ್ಕೆ ಒಂದು ದಾರಿ ಅನ್ನುವಂತಹದ್ದು, ಜ್ಞಾನ ಉಂಟಾಗಿ ಮೋಕ್ಷಕ್ಕೆ ದಾರಿ ಅನ್ನುವಂತಹದ್ದು ಸಿಗುವಂತಹದ್ದಾಗುತ್ತೆ. ಇದು ಭಗವಂತನ ಕಥೆಯ ಒಂದು ಮಹತ್ವ ಅಥವಾ ಒಂದು ಪ್ರಸಾದ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಗ ಇದರ ಇಷ್ಟೆಲ್ಲ ಕಥೆಗಳನ್ನ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇರುವಾಗ ಶೌನಕರು ಮುಂದಿನ ಪ್ರಶ್ನೆಯನ್ನು ಕೇಳ್ತಾರೆ. ಇತ್ಯಭಿವ್ಯಾಹೃತಂ ರಾಜ ನಿಶಮ್ಯ ಭರತರ್ಷಭಃ ಕಿಮನ್ಯತ್ ಪೃಷ್ಟವಾನ್ ಭೂಯೋ ವೈಯಾಸಿಕ್ಯಂ ಋಷಿಂ ಕವಿಂ. ನೀವು ಭಗವಂತನ ಗುಣಗಾನವನ್ನು ಮಾಡಬೇಕು ಅಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ರಿ, ಅದರ ಮಹತ್ವವನ್ನ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಹೇಳಿಕೊಟ್ರಿ. ಶುಕನು ಪರೀಕ್ಷಿತನಿಗೆ ಇಷ್ಟು ಹೇಳಿದ ಮೇಲೆ ಭಗವಂತನ ನಾಮದ ನಾಮಸ್ಮರಣೆಯ ಅಥವಾ ಭಗವಂತನ ಗುಣಗಾನದ ಫಲ ಹೇಗೆ ಇರುತ್ತೆ ಅಂತ ಹೇಳಿದ ಮೇಲೆ ಇವಾಗ ಪರೀಕ್ಷಿತ ಮಹಾರಾಜನ ಮನಸ್ಸಿನಲ್ಲಿ ಏನು ಬಂದಿರಬಹುದು, ಯಾವ ರೀತಿ ಪ್ರಶ್ನೆ, ಯಾವ ರೀತಿ ಸಂಶಯ ಬಂದಿರಬಹುದು, ಅದನ್ನು ಹೇಳ್ಕೊಡಿ ಎನ್ನುವುದಾಗಿ ಎದುರುಗಡೆ ಕುಳಿತಿರುವಂತಹ ಶೌನಕಾದಿಗಳು ತಮ್ಮನ್ನು ತಾವು ಪರೀಕ್ಷಿತ ಮಹಾರಾಜನ ಸ್ಥಾನದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವಾಗ ಪರೀಕ್ಷಿತ ಏನು ಕೇಳಿರಬಹುದು ಅಂತ ಆ ಪ್ರಶ್ನೆಯನ್ನು ಕೇಳಿದಾಗ, ಕೇಳುವಂತಹ ಸಂದರ್ಭದಲ್ಲಿ ಏನೇ ಪರೀಕ್ಷಿತನ ಬಗ್ಗೆ, ಪರೀಕ್ಷಿತನ ಒಂದು ವೈಶಿಷ್ಟ್ಯತೆ ಅಥವಾ ವಿಶೇಷತೆಯ ಬಗ್ಗೆ ಹಾಗೂ ಶುಕಮುಹನಿಯ ಒಂದು ಜ್ಞಾನ ಶ್ರೇಷ್ಠತೆಯ ಬಗ್ಗೆ 2 ಶ್ಲೋಕಗಳು, ಬಹಳ 3-4 ಶ್ಲೋಕಗಳಲ್ಲಿ ಹೊಗಳಿದ್ದಾರೆ. ನಾನು 2 ತಗೊಂಡಿದ್ದೇನೆ, 15, 16. ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥಃ ಬಾಲ ಕ್ರೀಡನ ಕೈ ಕ್ರೀಡನ್ ಕೃಷ್ಣ ಕ್ರೀಡಾಂಯ ಆದದೆ. ಪರೀಕ್ಷಿತನ ಬಗ್ಗೆ ಈ ಮಾತು ಹೇಳ್ತಾರೆ. ಪರೀಕ್ಷಿತ ಅಂತ ಹೇಳಿದ್ರೆ ಸುಮ್ಮನೆ ಸಾಧಾರಣ ರಾಜ ಅಲ್ಲ, ಅವನು ಪಾಂಡವೇಯ, ಪಾಂಡು ವಂಶದಲ್ಲಿ ಹುಟ್ಟಿರುವಂಥವನು, ಮಹಾರಥಃ, ಅದೆಲ್ಲ ಸರಿ. ಆದರೆ ಅವನು ಪರಮ ಭಾಗವತನು, ಅಂದರೆ ಭಗವದ್ಭಕ್ತನು. ಅವನು ಚಿಕ್ಕವನಿರುವಾಗ, ಚಿಕ್ಕವನು ಅಂದ್ರೆ ತುಂಬ ಮಗು, ಶಿಶು ಆಗಿರುವಾಗ, ಬಾಲಹ ಕ್ರೀಡನ ಕೈಹಿ ಕ್ರೀಡಂ, ಆಟಿಕೆ ಸಾಮಾನುಗಳ ಜೊತೆ ಆಟ ಆಡು ಅಂತ ಹೇಳಿದ್ರೆ ಕೃಷ್ಣನ ವಿಗ್ರಹ ಇರುವಂತಹ ಯಾವ್ದು ಆಟಿಕೆ ಇರ್ತಿತ್ತೋ ಅದನ್ನೇ ತಗೊಂಡು ಆಟ ಆಡ್ತಾನಂತೆ ಅವನು. ಅಂತಹ ಪರಮ ಭಾಗವತನು ಪರೀಕ್ಷಿತನು. ಎದುರುಗಡೆ ಹೇಳುವಂಥವ್ರು ಯಾರಿದ್ದಾರೆ? ಶುಕಮುನಿಗಳು. ಅವ್ರು ಹೇಗಿದ್ದಾರೆ? ವೈಯಾಸಿಕಶ್ಚ ಭಗವಾನ್ ವಾಸುದೇವ ಪರಾಯಣ ಉರುಗಾಯ ಗುಣೋದಾರಾಹ ಸತಾಂಸ್ಯುರ್ಹಿ ಸಮಾಗಮೆ. ವೈಯಾಸಿಕಶ್ಚ, ವ್ಯಾಸರ ಮಗ ಅವನು ಮೊದಲನೇದಾಗಿ. ಭಗವಾನ್, ಸಾಕ್ಷಾತ್ ಭಗವತ್ ಸ್ವರೂಪನೇ ಅವನು. ವಾಸುದೇವ ಪರಾಯಣ,
ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನು ಆಶ್ರಯಿಸದಿರುವವನು. ಯಾವುದೋ ರಾಜನ ಆಶ್ರಯದಲ್ಲಿರೋದು, ಯಾವುದೋ ರಾಜನ ದತ್ತಿನಲ್ಲಿ ಆಶ್ರಮ ನಡೆಸೋದು, ಹೀಗೆಲ್ಲ ಮಾಡಿದವನಲ್ಲ ಶುಕ ಮುನಿಗಳು. ಭಗವತ್ ವಾಸುದೇವ ಪ್ರಾಯಣ, ನನಗೆ ಆಶ್ರಯ ಭಗವಂತನೊಬ್ಬನೇ ಎನ್ನುವಂತಹದ್ದಾಗಿ ನಿಲ್ಲುವನು. ಉರುಗಾಯ ಗುಣೋದಾರಾಹ, ಉರುಗಾಯ ಅಂತ ಹೇಳಿದ್ರೆ ಸುತ್ತಿ ಬಳಸಿ ಭಗವಂತ ಅನ್ನೋ ಅರ್ಥನೇ ಬರುತ್ತೆ. ಯಾರು ಇದನ್ನೆಲ್ಲ ಹಿಡ್ಕೊಂಡು ನಡೆಸ್ಕೊಂಡು ಆಟ ಆಡಿಸ್ಕೊಂಡು ಹೋಗ್ತಾ ಇದ್ದಾರೋ ಅವನು ಅನ್ನೋ ಅರ್ಥದಲ್ಲಿ. ಗುಣೋದಾರಾಹ, ಭಗವಂತನ ಉದಾರವಾದ ಗುಣಗಳನ್ನ ಅಥವಾ ಗುಣಗಳನ್ನು ಬಹಳ ಉದಾರವಾಗಿ ವಿಸ್ತರಿಸುವಂತಹ ಸಾಮರ್ಥ್ಯವುಳ್ಳಂತಹ ಆ ಶುಕ ಮುನಿಯು ಇವರಿಬ್ಬರ ಸಮಾಗಮದಲ್ಲಿ, ಒಬ್ಬನು ಚಿಕ್ಕ ಮಗು ಇದ್ದಾಗ ಆಟ ಆಡೋ ಅಂದ್ರೆ ಕೃಷ್ಣನ ವಿಗ್ರಹ ಇಟ್ಕೊಂಡು ಆಟ ಆಡ್ತಾನೆ, ಇನ್ನೊಬ್ನು ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ನಾನು ಆಶ್ರಯಿಸೋದಿಲ್ಲ, ವ್ಯಾಸರ ಮಗನಾಗಿರುವಂಥವನು, ಅವರಿಂದಲೇನೆ ಪಾಠ ಹೇಳಿಸ್ಕೊಂಡಂಥವನು, ಅಂತಹ ಮಹಾನ್ ಜ್ಞಾನಿ ವೈರಾಗ್ಯ ಶುಕ. ಅವರಿಬ್ರು ಸಮಾಗಮವಾದಾಗ ಅವರಿಬ್ಬರ ಮಧ್ಯದಲ್ಲಿ ಅದೆಂಥ ರೀತಿಯ ಸಂವಾದ ನಡೆದಿರಬಹುದು, ನಮಗೆ ಅದ್ರ ಬಗ್ಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ, ಕೇಳಬೇಕು ಅನ್ನುವಂತಹ ಕುತೂಹಲನೂ ಹುಟ್ಟುತ್ತಾ ಇದೆ. ಆದ್ರಿಂದ ಮುಂದೆ ಪರೀಕ್ಷಿತ ಅದು ಏನ್ ಪ್ರಶ್ನೆ ಕೇಳ್ದ ಸ್ವಲ್ಪ ಹೇಳಿ ಗುರುಗಳೇ ಎಂಬುದಾಗಿ ಶೌನಕಾದಿಗಳು ಶುಕ ಮಹರ್ಷಿಯನ್ನ ಕೇಳ್ತಾರೆ. ಅದುವೇ ಈ ಮಧ್ಯದಲ್ಲಿ ಅವರನ್ನ ಹೊಗಳುವಂತಹದ್ದು, ಭಗವಂತನನ್ನ ಗುಣಗಾನ ಮಾಡುವಂತಹದ್ದು ಇತ್ಯಾದಿ ಇತ್ಯಾದಿ ಹಲವು ಶ್ಲೋಕಗಳಿರ್ತವೆ. ಅವುಗಳನ್ನೆಲ್ಲ ನಾನು ಬಿಟ್ಬಿಟ್ಟು ಈ ಅಧ್ಯಾಯದ ಕೊನೆ ಶ್ಲೋಕ 25ನೇ ಶ್ಲೋಕ, ಅಥಾಭಿದೇಹ್ಯಂಗಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನ ಯದಾಹ ವೈಯಾಸಿಕರಾತ್ಮ ವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟ. ಹೇ ಸೂತ ಮಹರ್ಷಿಯೇ, ಭಾಗವತ ಪ್ರಧಾನ, ಭಾಗವತರಲ್ಲಿಯೇ ಬಹಳ ಪ್ರಧಾನವಾಗಿರುವಂತಹ ಆ ಪರೀಕ್ಷಿತ ಮಹಾರಾಜನು ಮನೋನುಕೂಲಂ ಪ್ರಭಾಷಸೆ, ಅವನ ಮನಸ್ಸಿಗೆ ಹತ್ತಿರವಾಗುವಂತಹ ಅಥವಾ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ಉತ್ತರವನ್ನ ಹೇಳುವಂಥವರು ಶುಕ ಮಹರ್ಷಿಗಳು. ಯಾಕೆಂದ್ರೆ ಅವನಿವಾಗ ಯಾವ ಸ್ಥಾಯಿಯಲ್ಲಿದ್ದಾನೆ, ಮರಣವನ್ನ ಎದುರುಗೊಳ್ಳುತ್ತಾ ಇರುವಂತಹ ಸ್ಥಾನದಲ್ಲಿ. ಆದ್ರಿಂದ ಅವನಿಗೆ ಮನೋಹಾರಿ ಆಗಿರುವಂತಹ ಮಾತುಗಳನ್ನು ಹೇಳುವಂತಹದ್ದು. ಅಂತಹ ವೈಯಾಸಿಕ ಆತ್ಮವಿದ್ಯಾ ವಿಶಾರದ, ವ್ಯಾಸರ ಮಗನು ಆತ್ಮವಿದ್ಯಾ ವಿಶಾರದನು, ವೇದಾಂತವನ್ನ ಕರತಲಾಮಲಕವಾಗಿ ಎಳೆದುಕೊಂಡಂಥವನು ಆ ಶುಕ ಮಹರ್ಷಿ. ಅವರಿಗೆ ವ್ಯಾಸ ಪರೀಕ್ಷಿತನು ಏನ್ ಪ್ರಶ್ನೆ ಕೇಳ್ದ, ಅವ್ರು ಏನು ಉತ್ತರ ಕೊಟ್ಟ ಅನ್ನೋದನ್ನು ವಿವರಿಸಿ ಎನ್ನುವುದ ಶ್ಲೋಕದ ಮೂಲಕ ಈ ಅಧ್ಯಾಯ, 3ನೇ ಅಧ್ಯಾಯ, ತುಂಬಾ ಚಿಕ್ಕದು, ಬರೀ 25 ಶ್ಲೋಕಗಳು, ಆ ಅಧ್ಯಾಯ ಮುಗಿಯುತ್ತದೆ. ಮುಂದಿನ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಅಥ ಚತುರ್ಥೋಧ್ಯಾಯ, 1ನೇ ಶ್ಲೋಕ, ಸೂತ ಉವಾಚ ವೈಯಾಸಿಕೆ ರೀತಿ ವಚಸ್ತತ್ವ ನಿಶ್ಚಯಮಾತ್ಮನಃ ಉಪಧಾರ್ಯ ಮತಿಂ ಕೃಷ್ಣೆ ಔತ್ತರೇಯ ಸತೀಂ ವ್ಯಧಾತ್. ವೈಯಾಸಿಕೆ ರೀತಿ ವಚಃ ತತ್ವ ನಿಶ್ಚಯಂ ಆತ್ಮನಃ. ಸೂತರು ಮುಂದುವರಿಸ್ತಾರೆ, ಔತ್ತರೇಯ, ಔತ್ತರೇಯ ಅಂದ್ರೆ ಉತ್ತರೀಯನ ಉತ್ತರ, ಅಭಿಮನ್ಯುವಿನ ಮಡದಿ, ಉತ್ತರೆಯ ಮಗನಾಗಿರುವಂತಹ ಆ ಪರೀಕ್ಷಿತನು ಇತಿ ಆತ್ಮನಃ ತತ್ವನಿಶ್ಚಯಂ ವೈಯಾಸಿಕೇ ವಚಃ, ಆತ್ಮತತ್ವವನ್ನ ನಿಶ್ಚಯವಾಗಿ ಹೇಳುವಂತಹ ಅಂದ್ರೆ ಇದಮಿತ್ತಂ ಎಂಬುದಾಗಿ ಸ್ಪಷ್ಟಪಡಿಸಿ ಹೇಳುವಂತಹ ವ್ಯಾಸನ ಮಗನಾಗಿರುವ ಶುಕನ ಮಾತುಗಳನ್ನು ಯೋಚಿಸಿ, ಅವರು ಹಿಂದಿನ ಅಧ್ಯಾಯದಲ್ಲಿ ಏನು ಹೇಳಿದ್ರು, ಆತ್ಮತತ್ವವನ್ನ ತಿಳಿದುಕೊಳ್ಳುವಂತಹದ್ದಕ್ಕೆ ಮೂಲ ಬೀಜ ಯಾವುದು, ಭಕ್ತಿಯೋಗ. ಆ ಭಕ್ತಿಯೋಗ ಭಗವಂತನ ನಾಮಸ್ಮರಣೆ, ಕೀರ್ತನೆ, ಗುಣಗಾನದಿಂದ, ಲೀಲಾವತಾರಗಳನ್ನು ತಿಳಿದುಕೊಳ್ಳುವುದರಿಂದ ಬರುತ್ತೆ, ಶುರು ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಅವನು ಹಾಗೆ ಭಕ್ತಿಯೋಗವನ್ನ ಮೋಕ್ಷಕ್ಕೆ ಹೊಂದಿಸಿಕೊಂಡು ಅಥವಾ ಮನಸ್ಸಿನಲ್ಲಿ ಆತ್ಮತತ್ವವನ್ನ ಪಡೆದುಕೊಳ್ಳಬೇಕು ಅಂತಹ ಅಪೇಕ್ಷೆ ಇಟ್ಕೊಂಡು ಭಕ್ತಿ ಯೋಗದ ಮೂಲಕ ಶುಕ ಮುನಿಗಳು ಸರಳವಾಗಿ ಹೇಳ್ಕೊಡ್ತಾ ಇದ್ದಾರಲ್ಲ ಅನ್ನುವಂತಹದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು, ಆತ್ಮಜಾಯ ಸುತಾಗಾರ ಪಶು ದ್ರವಿಣ ಬಂಧುಷು ರಾಜ್ಯೇ ಚ ವಿಕಲೆ ನಿತ್ಯಂ ನಿರೂಢಾಂ ಮಮತಾಂ ಜಹೌ. ಆತ್ಮತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಹೊರಟವನಿಗೆ ವೈರಾಗ್ಯ ಅನ್ನುವಂತಹದ್ದು ಅನಿವಾರ್ಯವಾಗಿ ಬೇಕು ಅಲ್ವೇ?
ಆ ಮಾತನ್ನ ಈ ಶ್ಲೋಕದಲ್ಲಿ ಪರೀಕ್ಷಿತನು ಎಲ್ಲವನ್ನೂ ಬಿಟ್ಬಿಟ್ನು ಅನ್ನುವಂತಹದ್ರ ಮೂಲಕ ವೈರಾಗ್ಯವನ್ನ ಹೊಂದಿದನು ಅನ್ನುವ ಸೂಚನೆ ಕೊಡ್ತಾ ಇದ್ದಾರೆ. ಆತ್ಮ ತನ್ನ ಶರೀರದ ಮೇಲಿರುವಂತಹ ವ್ಯಾಮೋಹ, ಜಾಯ ಹೆಂಡತಿ ಅವಳ ಮೇಲೆ ವ್ಯಾಮೋಹ, ಸುತ ಮನೆ, ಸುತ ಮಕ್ಕಳು, ಆಗಾರ ಅರಮನೆ, ಪಶು ಅವನಲ್ಲಿರುವಂತಹ ಪಶು ಸಂಪತ್ತು, ದ್ರವಿಣ ದ್ರವ್ಯ ಸಂಪತ್ತು, ಬಂಧುಷು ಬಂಧುಗಳನ್ನ, ರಾಜ್ಯೆ ಮತ್ತು ಸಂಪೂರ್ಣ ರಾಜ್ಯಭಾರವನ್ನ, ಈ ಎಲ್ಲವನ್ನು ಅದರ ಮೇಲೆ ಇರುವಂತಹ ಮಮತಾ, ನಾನು ನಡೆಸ್ತಾ ಇದ್ದೀನಿ, ನನ್ನ ರಾಜ್ಯ, ನನ್ನ ಪ್ರಜೆಗಳು, ನಾನಿಲ್ಲದೆ ಇದ್ರೆ ಅವ್ರ ಗತಿ ಏನು, ಹೇಗೆ ಅವ್ರು ಬದುಕ್ತಾರೆ, ಇತ್ಯಾದಿ ಇತ್ಯಾದಿಯನ್ನು ನಾವು ಯೋಚನೆ ಮಾಡ್ತೀವಿ. ಅಂತಹದ್ದೆಲ್ಲವನ್ನು ಆ ಮಮತಾ ಅನ್ನುವಂತಹದ್ದನ್ನೇ ಬಿಟ್ಟುಬಿಟ್ಟ ಅವನು. ಯಾಕೆ? ನನ್ಗಿರೋದು ಇನ್ನೊಂದು 7 ದಿವಸ, ಈ 7 ದಿವಸದಲ್ಲಿ ನಾನು ಅದನ್ನೇ ಮಾಡ್ತಾ ಕೂಡ್ಲಾ, ಅಥವಾ ಆತ್ಮತತ್ವಕ್ಕೆ ಬೀಜವಾಗಿರುವಂತಹ ಈ ಭಕ್ತಿಯೋಗದಲ್ಲಿ ಒಂದೆರಡು ಹೆಜ್ಜೆ ಪುಟ್ಟವಾದಂತಹ ಮಾರ್ಗಗಳ ಪುಟ್ಟ ಹೆಜ್ಜೆಯನ್ನ ಸಾಧನಾ ಪಥದಲ್ಲಿ, ಭಕ್ತಿ ಪಥದಲ್ಲಿ ಇಡ್ಲಾ ಅನ್ನುವಂತಹ ನಿಶ್ಚಯ ಮಾಡಿಕೊಂಡು ವೈರಾಗ್ಯವನ್ನು ತಾಳೆದ. ಸಂಸ್ಥಾಂ ವಿಜ್ಞಾಯ, 4ನೇ ಶ್ಲೋಕ. ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮತ್ರೈವರ್ಗಿಕಂ ಚ ಯತ್ ವಾಸುದೇವೇ ಭಗವತಿ ಆತ್ಮಭಾವಂ ದೃಢಾಂಗತಃ. ಸಂಸ್ಥಾಂ ವಿಜ್ಞಾಯ, ಸಂಸ್ಥಾ ಅಂತ ಹೇಳಿದ್ರೆ ಮರಣ ಅಂತ, ವಿಜ್ಞಾಯ ಮರಣ ಬರೋದು ಅನ್ನುವಂತಹ ನಿಶ್ಚಯ ಮಾಡಿಕೊಂಡು ತ್ರೈವರ್ಗಿಕಂ ಕರ್ಮ ವಿಹಾಯ, ತ್ರೈವರ್ಗಿಕವಾಗಿರುವಂಥದ್ದು. ತ್ರಿವರ್ಗ ಅಂದ್ರೆ ಧರ್ಮ ಅರ್ಥ ಕಾಮ, ಒಟ್ಟಾರೆ ಇವು 4ಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ಮೊದಲನೇ 3 ಸೇರಿಸ್ಬಿಟ್ಟು ತ್ರಿವರ್ಗ ಅಂತ ಹೇಳ್ತಾರೆ, ಕೊನೆಯದನ್ನ ಅಪವರ್ಗ ಅಂತ ಕರೀತಾರೆ. ತ್ರೈವರ್ಗಿಕಂ 3 ವರ್ಗಗಳಿಂದ ಕೂಡಿರುವಂತಹ ಕರ್ಮ, ಧರ್ಮ ಅರ್ಥ ಕಾಮ ಇವುಗಳಿಗೆ ಮಾಡಬೇಕಾಗಿರುವಂತಹ ಕರ್ಮ, ಆ ಕರ್ಮವನ್ನ ಸನ್ಯಸ್ಯ ಬಿಟ್ಟು ಭಗವತಿ ವಾಸುದೇವೇ ದೃಢಂ ಆತ್ಮಭಾವಂಗತಃ, ಭಗವಂತನಾದ ವಾಸುದೇವನಲ್ಲಿ ದೃಢವಾದ ಆತ್ಮಭಾವನ ಹೊಂದಿದ, ಅಂದ್ರೆ ತನ್ನ ಮನಸ್ಸನ್ನ ಭಗವಂತನಲ್ಲಿ ದೃಢವಾಗಿ ನೆಲೆನಿಟ್ಟ. ಆಮೇಲೆ ಪ್ರಶ್ನೆ ಕೇಳ್ದ. ರಾಜೋವಾಚ ಭೂಯ ಏವ ವಿವಿತ್ಸಾಮಿ, 6ನೇ ಶ್ಲೋಕ. ಭೂಯ ಏವ ವಿವಿತ್ಸಾಮಿ ಭಗವಾನಾತ್ಮ ಮಾಯಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಮುನೀಶ್ವರೈಃ ಯಥಾ ಗೋಪಾಯತಿ ವಿಭುರ್ ಯಥಾ ಸಂಯಚ್ಛತೆ ಪುನಃ ಯಾಂ ಯಾಂ ಶಕ್ತಿಮುಪಾಶ್ರಿತ್ಯ ಪುರುಶಕ್ತಿಃ ಪುರಃ ಪುಮಾನ್ ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿಕರೋತಿ ಚ ನೂನಂ ಭಗವತೋ ಬ್ರಹ್ಮನ್ ಹರೇರದ್ಭುತ ಕರ್ಮಣಃ ದುರ್ವಿಭಾವ್ಯಮಿವಾ ಭಾತಿ ಕವಿಭಿಶ್ಚಾಪಿ ಚೇಷ್ಟಿತಂ. 3 ಶ್ಲೋಕಗಳಲ್ಲಿ ಅವನ ಪ್ರಶ್ನೆಗಳನ್ನ ಮುಂದಿಡ್ತಾನೆ. ಭೂಯ ಏವ ವಿವಿತ್ಸಾಮಿ, ನಾನು ಇನ್ನೂ ಒಂದು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಬಯಸ್ತೇನೆ. ಏನದು? ಭಗವನ್ ಆತ್ಮಮಾಯಯ ಯಥೇದಂ ವಿಶ್ವಂ ಸೃಜತೆ ದುರ್ವಿಭಾವ್ಯಂ. ಹೇ ಭಗವಂತನೇ, ಭಗವಂತನಾದ ಶುಕ ಮಹರ್ಷಿಯೇ, ಭಗವಂತನು ವಾಸುದೇವನು ಅವನು ಆತ್ಮಮಾಯಯ ತನ್ನ ಸ್ವಮಾಯೆಯಿಂದ ಈ ವಿಶ್ವವನ್ನ ಹೇಗೆ ಸೃಷ್ಟಿ ಮಾಡ್ದ? ನೋಡೋದಕ್ಕೆ ದುರ್ವಿಭಾವ್ಯಂ, ನಾವು ಎಣಿಕೆ ಆಗಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ವಿಚಿತ್ರವಾಗಿದೆ. ದುರ್ವಿಭಾವ್ಯಂ, ಭಾವಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂತಹ ದುರ್ವಿಭಾವ್ಯವಾದ, ನಮ್ಮ ಊಹೆಗೂ ನಿಲುಕಲಾಗದ ಈ ಜಗತ್ತನ್ನ, ವಿಶ್ವವನ್ನ ಅದು ಹೇಗೆ ಸೃಷ್ಟಿ ಮಾಡ್ದ ಅವನು? ಯಥಾ ಗೋಪಾಯತೆ ವಿಭು, ಸರ್ವವ್ಯಾಪಿಯಾಗಿರುವಂತಹ ಆ ಭಗವಂತನು ಈ ಜಗತ್ತನ್ನ ಹೇಗೆ ರಕ್ಷಣೆ ಮಾಡ್ತಾನೆ? ಯಥಾ ಸಂಯಚ್ಛತೆ ಪುನಃ, ಸಮಯ ಬಂದಾಗ ಪುನಃ ಹೇಗೆ ಅದನ್ನ ನಾಶ ಮಾಡಿ ತನ್ನಲ್ಲಿಯೇ ಒಳಗೊಳ್ಳಿಸ್ಕೊಳ್ತಾನೆ? ಯಾಂ ಯಾಂ ಶಕ್ತಿ ಮುಪಾಶ್ರಿತ್ಯ ಪುರುಶಕ್ತಿ ಪುರಃ ಪುಮಾನ್, ಅದು ಎಂತಹ ಶಕ್ತಿಗಳನ್ನ, ಅದು ಎಂತಹ ಯಾವ ರೀತಿಯ ಶಕ್ತಿಗಳನ್ನ ಬಳಸಿ ಆಶ್ರಯಿಸಿ ತನ್ನನ್ನು ತಾನು ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಲ್ಲಿ ಕಾಣಿಸ್ಕೊಂಡು, ಪುಮಾನ್ ಅಂದ್ರೆ ಇಲ್ಲಿ ವಿಗ್ರಹ ರೂಪದಲ್ಲಿ, ಮೂರ್ತ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅವನು. ಕಾಣಿಸ್ಕೊಂಡು ಆತ್ಮಾನಂ ಕ್ರೀಡೆಯನ್, ತನ್ನಷ್ಟಕ್ಕೆ ತಾನೇ ಅವನು ಆ ರೂಪಗಳಲ್ಲಿ ತನ್ನನ್ನು ತಾನೇ ಪರಿಣಮಿಸಿಕೊಂಡು, ಅಥವಾ ಪರಿಣಮಿಸಿಕೊಂಡು ಅಂತ ಹೇಳಬಾರದು, ಅವತರಿಸಿಕೊಂಡು
ಕ್ರೀಡಯನ್ ಕ್ರೀಡನ್, ತಾನೂ ಆಟವಾಡ್ತಾ ನಮ್ಮನ್ನು ಈ ಜಗತ್ತಿನಲ್ಲಿ ಕಪಟ ನಾಟಕ ಸೂತ್ರಧಾರಿಯಾಗಿ ಆಟವಾಡಿಸ್ತಾ ಕರೋತಿ ವಿಕರೋತಿ ಚ, ನಮ್ಮನ್ನು ಆಟದಲ್ಲೇ ತೊಡಗಿಸ್ತಾ ಇದ್ದಾನೆ. ಅವನಿಗೆ ಮನಸ್ಸಿಗೆ ಬಂದಾಗ ಆಟವನ್ನು ಮುಗಿಸಿಬಿಡ್ತಾ ಇದ್ದಾನೆ. ಅಂದ್ರೆ ಏನರ್ಥ? ಜೀವನದಲ್ಲಿ ತೊಡಗಿಸಿ ನಮ್ಮನ್ನು ಈ ಸಂಸಾರವೆಂಬ ಆಟದಲ್ಲಿ ಆಟ ಆಡಿಸ್ತಾ ಇದ್ದಾನೆ. ಅವನ ಮನಸ್ಸಿಗೆ ಬಂದಾಗ ಈ ಆಟವನ್ನು ಮುಗಿಸಿ ಸಂಸಾರದಿಂದ ನಮಗೆ ಮರಣ ಅನ್ನುವಂತಹದ್ದರ ಮೂಲಕ ಈ ಆಟವನ್ನು ಮುಗಿಸ್ತಾ ಇದ್ದಾನೆ. ಇದೆಲ್ಲ ಅವನು ಯಾವ ಶಕ್ತಿಯಿಂದ ಮಾಡ್ತಾನೆ? ನೂನಂ ಭಗವತೋ ಬ್ರಹ್ಮನ್ ಹರೇರದ್ಭುತ ಕರ್ಮಣಃ ದುರ್ವಿಭಾವ್ಯಮಿವ ಭಾತಿ ಕವಿಭಿಶ್ಚಾಪಿ ಚೇಷ್ಟಿತಂ. ಇದನ್ನೆಲ್ಲ ಗಮನಿಸಿದ್ರೆ ಈ ಸೃಷ್ಟಿ ಮಾಡುವಂತಹದ್ದು ಯಾರ್ಯಾರಿಗೆ ಯಾವ್ಯಾವ ಕುಲದಲ್ಲಿ ಯಾವ ಸಂಸ್ಕಾರ ಉಳ್ಳವರಲ್ಲಿ ಯಾವ ಮನೆತನಗಳಲ್ಲಿ ಹುಟ್ಟಿಸ್ಬೇಕು, ಹುಟ್ಟಿಸಿದ ಮೇಲೆ ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು, ಯಾವ ರೀತಿ ಕಷ್ಟಗಳನ್ನು ಕೊಡಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು, ಇದೆಲ್ಲ ಬಹಳ ದುರ್ವಿಭಾವ್ಯ. ನಾವು ಗೆಸ್ ಮಾಡ್ಲಿಕ್ಕೂ ಆಗೋದಿಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂತಹದ್ದನ್ನ ಅವನು ಅದು ಹೇಗ್ರಿ ಮಾಡ್ತಾನೆ ಅಂತ ಕೇಳಿ, ತಥಾ ಗುಣಾಂಸ್ತು ಪ್ರಕೃತೇರ್ ಯುಗಪತ್ ಕ್ರಮಶೋಪಿವ ಬಿಭರ್ತಿ ಭೂರಿಶಸ್ತ್ವೇಕಃ ಕುರ್ವನ್ ಕರ್ಮಾಣಿ ಜನ್ಮಭಿ. ಇಷ್ಟೆಲ್ಲ ಮಾಡ್ಬೇಕಾಗಿದ್ರೆ ಭಗವಂತನು ಅವತಾರ ಮಾಡ್ತಾನೆ ಅಂತ ನೀವು ಹೇಳಿದ್ರಲ್ಲ, ನನ್ಗೇನ್ ಪ್ರಶ್ನೆ ಅಂತ ಹೇಳಿದ್ರೆ, ಪ್ರಕೃತೇರ್ ಗುಣಾಂಸ್ತು ಪ್ರಕೃತೇ, ಪ್ರಕೃತಿಯ ಗುಣಗಳಾಗಿರುವಂತಹ ಸತ್ವರಜಸ್ತಮೋಗಳನ್ನ ಬಳಸಿಕೊಂಡು ಅವನು ಯುಗಪತ್ ಕ್ರಮಶೋಪಿವ, ಒಟ್ಟಾರೆಯಾಗಿ ಎಲ್ಲ ಅವತಾರಗಳನ್ನು ಒನ್ಸ್ ಫಾರ್ ಆಲ್ ಒಟ್ಟಿಗೆ ಅವತಾರ ಮಾಡಿದ್ನೋ, ಅಥವಾ ಕ್ರಮಶಃ ಒಂದಾದ್ಮೇಲೆ ಒಂದು ಕ್ರಮವಾಗಿ ಅವತಾರ ಮಾಡಿದ್ನೋ? ಇಲ್ಲಿ ಪ್ರಶ್ನೆ ಕೇಳಿದಾಗ ನಿಮಗೆ ಅಯ್ಯೋ ಇದಂತ ಪ್ರಶ್ನೆ, ಅವತಾರಗಳು ಒಂದಾದ್ಮೇಲೆ ಒಂದು ಆಗೋದಲ್ವೇ ಅಂತ ನಿಮ್ಗೆ ಅನ್ನಿಸ್ಬಹುದು. ಮಜಾ ನೋಡಿ, ಇಲ್ಲಿ ಪ್ರಕೃತೇಹೇ ಗುಣಾಂಸ್ತು ಅಂತ ಹೇಳಿರುವುದರಿಂದ ಸತ್ವರಜಸ್ತಮೋ ಗಣಗಳನ್ನ ನಾವು ಇಟ್ಕೊಂಡು ನೋಡಿದ್ರೆ, ಅವುಗಳ ರೆಫರೆನ್ಸ್ ಅಲ್ಲಿ ನೋಡಿದ್ರೆ, ಇಲ್ಲಿ ಕೇಳ್ತಾ ಇರುವಂತಹದ್ದು ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರಗಳನ್ನ, ಈ ದಶಾವತಾರಗಳ ಬಗ್ಗೆ ಹೇಳ್ತಾ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮಾರ್ಪಡುವುದೇನಿದೆಯಲ್ಲ, ಅದನ್ನ ಒಂದಾದ್ಮೇಲೆ ಒಂದ್ ಮಾಡಿದ್ನೋ ಅಥವಾ ಮೂರು ಒಟ್ಟಿಗೆ ಮಾಡಿದ್ನೋ ಅನ್ನುವಂಥದ್ದು. ಆಮೇಲೆ ಮುಂದಿನ ಸಾಲಿನಲ್ಲಿ ಬಿಭರ್ತಿ ಭೂರಿಶಸ್ತ್ವೇಕಃ, ಆಮೇಲೆ ಅನೇಕ ಶರೀರಗಳನ್ನು ಪಡ್ಕೊಳ್ತಾನೆಲ್ಲ, ಅವನು ಒಬ್ಬನೇ ಇದ್ದಾನೆ. ಏಕಃ ಭೂರಿಶಃ ಬಿಭರ್ತಿ, ಬಹಳ ಶರೀರಗಳನ್ನು ಹೊಂದಿಕೊಳ್ತಾನೆ. ಹೇಗೆ? ಕುರ್ವನ್ ಕರ್ಮಾಣಿ ಜನ್ಮಭಿಹಿ, ಅನೇಕ ಜನ್ಮಗಳನ್ನ ಎತ್ತುತ್ತಾನೆ. ಆ ಜನ್ಮಗಳಲ್ಲಿ ಅನೇಕ ಕರ್ಮಗಳನ್ನು ಮಾಡ್ತಾನೆ. ಆ ಕರ್ಮಗಳನ್ನು ಮಾಡ್ತಾ ಅವನು ತನ್ನ ಅನೇಕ ಶರೀರಗಳನ್ನ ಹೊತ್ಕೊಂಡಿದ್ದಾನೆಲ್ಲ, ಅವೆಲ್ಲವೂ ಒಟ್ಟಿಗೆ ಮಾಡಿದ್ನೋ ಒಂದಾದ್ಮೇಲೆ ಒಂದು ಮಾಡಿದ್ನೋ ಅಂತ ಬೇಡ. ಇವಾಗ ಒಟ್ಟಿಗೆ ಮಾಡ್ದ ಅಂತನೂ ಹೇಳಲಿಕ್ಕೆ ಬರೋದಿಲ್ಲ, ಒಂದಾದ್ಮೇಲೆ ಒಂದು ಮಾಡ್ದ ಅಂತನೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ವಿಷ್ಣುವಿನ ಅವತಾರವೇ ವ್ಯಾಸರು, ವಿಷ್ಣುವಿನ ಅವತಾರವೇ ಕೃಷ್ಣ, ಇಬ್ರು ಒಟ್ಟಿಗೆ ಇದ್ದಾರೆ ಜೊತೆಯಲ್ಲಿ. ನೀವು ಇಂತಹದ್ದನ್ನು ನೋಡ್ಕೊಂಡು ಹೋದ್ರೆ ಅನೇಕ ಅವತಾರಗಳು, ಪರಶುರಾಮನು ಅಲ್ಲಿಯೇ ಬರ್ತಾನೆ, ಜೊತೆಯಲ್ಲಿ ಸಮಕಾಲೀನರಾಗಿಯೇ ಇರ್ತಾರೆ. ಹೀಗೆ ಒಂದಾದ್ಮೇಲೆ ಒಂದು ಅಂತಲೂ ಹೇಳಕ್ ಬರೋದಿಲ್ಲ. ಆದ್ರಿಂದ ಇದು ಹೀಗೆ ಅಂತ ಭಗವಂತನ ಅವತಾರಗಳನ್ನ ನಮಗೇನಾದ್ರೂ ಹೇಳೋದಕ್ಕೆ ಬಂದ್ರೆ ಅವಾಗ ನಾವ್ ಯಾಕೆ ಹುಲುಮಾನವರಾಗಿರ್ತೀವಿ ಅಲ್ವೇ? ಆದ್ರಿಂದ ಅವನಿಗೆ ಹೇಳುವಂತಹದ್ದು ಕಪಟ ನಾಟಕ ಸೂತ್ರಧಾರಿ. ಭಗವಂತನ ಹೀಗೆ ಅಂತ ಹೇಳಿ ಎಣಿಸ್ಲಿಕ್ಕೆ ಬರೋದೇ ಇಲ್ಲ. ಅದೇ ಉಪನಿಷತ್ನಲ್ಲಿ ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವಂಥದ್ದು. ಆದರೂ ಪರೀಕ್ಷಿತನ ಪ್ರಶ್ನೆ ಅದು, ಹೇಗ್ ಮಾಡ್ದ ಆ ಅವತಾರಗಳ ಬಗ್ಗೆ ಅಂತ. ಈ ಪ್ರಶ್ನೆ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು, ಮುಂದಿನ ಅಧ್ಯಾಯದಲ್ಲಿ ಭಗವಂತನು ಅವತಾರ ಹೇಗೆತ್ತುತ್ತಾನೆ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇರಬಹುದು ಅಂತ. ಸರಿಯಾಗಿ ಇದೆ ಊಹೆ. ವಿರಾಟ್ ಉತ್ಪತ್ತಿ ಇತ್ಯಾದಿಗಳನ್ನ ಮುಂದಿನ ಅಧ್ಯಾಯದಲ್ಲಿ ಹೇಳೋ ಚರ್ಚೆಗೆ ಬರುವಂತಹದ್ದಾಗ್ತದೆ. ಈಗ ಅದಕ್ಕೂ ಪೂರ್ವದಲ್ಲಿ ಪರೀಕ್ಷಿತನ ಈ ಪ್ರಶ್ನೆಗಳು ಹೀಗೆ ಕೇಳಿದ ಮೇಲೆ ಶುಕ ಮಹರ್ಷಿ ಒಂದು ಕ್ಷಣ ಮೌನ ಧಾರಣೆ ಮಾಡಿ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಪ್ರಶ್ನೆಗಳನ್ನ ಅನುಸಂಧಾನ ಮಾಡಿಕೊಂಡು ಮೊಟ್ಟ ಮೊದಲು ಉತ್ತರ ಹೇಳೋದಕ್ಕಿಂತಲೂ ಪೂರ್ವದಲ್ಲಿ ಆ ಪರಬ್ರಹ್ಮ ವಸ್ತುವನ್ನ ನಮಸ್ಕರಿಸ್ತಾರೆ. ಒಂದು 9-10 ಶ್ಲೋಕಗಳಿದಾವೆ.
ಎಷ್ಟರಿಂದ 12ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ, ಅಂದ್ರೆ 14 ಶ್ಲೋಕಗಳು. ಶುಕ ಮಹರ್ಷಿಗಳು ಭಗವಂತನ ಕುರಿತು ಮಾಡಿರುವಂತಹ ಸ್ತೋತ್ರ, 14 ಶ್ಲೋಕಗಳಿಂದ ಕೂಡಿರುವಂತಹ ಸ್ತೋತ್ರ. ಈ ಸ್ತೋತ್ರದಲ್ಲಿ ನಾನೊಂದು 3-4 ಶ್ಲೋಕಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಬಹಳ ವಿವರಣೆ ಬೇಕು ಅನ್ನುವಂತಹ ಶ್ಲೋಕಗಳು. ಶ್ರೀ ಶುಕ ಉವಾಚ, 12ನೇ ಶ್ಲೋಕ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿತ್ರಯಾಯ ದೇಹಿನಾಂ ಅಂತರ್ಭವಾಯಾನುಪಲಭ್ಯ ವರ್ತನೆ. ನಮಃ ಪರಸ್ಮೈ ಪುರುಷಾಯ. ಪರ ಅಂದ್ರೆ ತುಂಬಾ ದೊಡ್ಡದು, ತುಂಬಾ ಶ್ರೇಷ್ಠವಾದದ್ದು. ಅಂತಹ ತುಂಬಾ ದೊಡ್ಡ ಪುರುಷನನ್ನ ನಾವು ಉಪನಿಷತ್ತಲ್ಲಿ ಬ್ರಹ್ಮ ಅಂತ ಹೇಳ್ತೀವಲ್ಲ, ಆ ಬ್ರಹ್ಮ ಪದದ ನಿಷ್ಪತ್ತಿ ಏನು? ಬೃಹತ್ತಮತ್ವಾತ್ ಬ್ರಹ್ಮ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ದೊಡ್ಡದು. ತಮ ಅಂತ ಬಳಸಿದ್ರೆ ಸೂಪರ್ಲೇಟಿವ್ ಡಿಗ್ರಿ ತಾನೆ. ಬೃಹತ್ ತಮ, ದೊಡ್ಡದರಲ್ಲಿ ದೊಡ್ಡದು ಅಂತ ಬ್ರಹ್ಮ ಅಂತ. ಅದೇ ಅರ್ಥದಲ್ಲಿ ಹೇಳ್ತಾನೆ, ನಮಃ ಪರಸ್ಮೈ ಪುರುಷಾಯ ಭೂಯಸೆ. ತುಂಬಾ ದೊಡ್ಡ ಪುರುಷನನ್ನು, ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹ ಆ ಪುರುಷನಿಗೆ ನಮಸ್ಕಾರ. ಯಾರವನು? ಸತ್ ಉದ್ಭವ ಸ್ಥಾನ ನಿರೋಧ ಲೀಲಯ. ಅವನು ಸತ್ ಸ್ವರೂಪಿಯಾಗಿರುವಂತಹವನು ಮತ್ತು ಸತ್ ಅಂದ್ರೆ ಇರುವಿಕೆಯ ರೂಪದಲ್ಲಿರುವಂತಹ ಪ್ರಪಂಚವನ್ನು, ಅಂದ್ರೆ ನಮಗೆ ತೋರುವಿಕೆ ರೂಪದಲ್ಲಿರುವಂತಹ ಈ ಪ್ರಪಂಚ, ಆ ಪ್ರಪಂಚದ ಉದ್ಭವ ಸೃಷ್ಟಿ, ಸ್ಥಾನ ಸ್ಥಿತಿ, ನಿರೋಧ ಲಯ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಯಾರು ಮಾಡ್ತಾರೆಯೋ ಅಂತಹ ಅಂತ. ಇದು ಈ ಶ್ಲೋಕದ ಅರ್ಥ, ಭಾವಾರ್ಥ ಭಾಗವತದ ಮಂಗಲ ಶ್ಲೋಕದಲ್ಲಿಯೇ ನೋಡ್ತೇವೆ. ಜನ್ಮಾದ್ಯಸ್ಯ ಯತೋನ್ವಯಾದ್ ಅಂತ ನೋಡ್ತೀವಿ ತಾನೆ, ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಅದೇ ಮಾತನ್ನು ಇಲ್ಲಿ ಬೇರೆ ಶಬ್ದಗಳ ಮೂಲಕ ತದುದ್ಭವ ಸ್ಥಾನ ನಿರೋಧ ಲೀಲಯ, ಸೃಷ್ಟಿಯ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ತುಂಬಾ ಲೀಲಾಜಾಲವಾಗಿ ಯಾರು ಮಾಡ್ತಾರೆಯೋ ಅವನಿಗೆ ಹೇಗೆ ಮಾಡ್ತಾನೆ? ಗೃಹೀತ ಶಕ್ತಿತ್ರಯಾಯ. ಆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಬೇಕು ಅಂತಾದ್ರೆ 3 ಶಕ್ತಿಗಳನ್ನು ಕೈಯಲ್ಲಿಟ್ಕೊಂಡು, 3 ಶಕ್ತಿಗಳು ಯಾವ್ದ್ಯಾವುದು? ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ. ಆ ಶಕ್ತಿಗಳು ಯಾವ್ದ್ಯಾವ್ದರಿಂದ ಬಂದುವು? ಸತ್ವರಜಸ್ತಮೋ ರೂಪದಲ್ಲಿ ಬಂದಿರುವಂತಹದ್ದು. ಅದನ್ನೇ ನಾವು ಸೌಂದರ್ಯ ಲಹರಿಯಲ್ಲಿ ನೋಡ್ತೀವಿ ತಾನೆ, ಶಿವಶಕ್ತ್ಯಾಯುಕ್ತೋ ಅಂತ. ಶಿವ ಶಕ್ತಿಯ ಅಯುಕ್ತ. ಶಿವನು ಶಕ್ತಿಯಿಂದ ಕೂಡಿರದೇ ಇದ್ರೆ ಅದ್ ಹೇಗ್ರಿ ಸೃಷ್ಟಿ ಮಾಡ್ತಾ ಇದ್ದ ಅಂತ ಭಗವತ್ಪಾದರು ಕೇಳ್ತಾರೆ. ಅದರ ಅರ್ಥ ಏನು ಅಂದ್ರೆ, ಈ ತ್ರಿಮೂರ್ತಿಗಳು ಅಂತೇನಿದ್ದಾರೆ ಅವರವರ ಮಡದಿಯರು, ಅವರವರ ಶಕ್ತಿ ಅನ್ನೋದು ತಾತ್ಪರ್ಯ. ಗೃಹೀತ ಶಕ್ತಿತ್ರಯಾಯ, ಇಲ್ಲಿ ಆ ಶಕ್ತಿಗಳನ್ನ ಹಿಡಿದುಕೊಂಡು ಅಂತ ಅಂದ್ರೆ ಹರಿಹರ ವಿರಿಂಚಿಗಳು ಅವರವರ ಶಕ್ತಿಯಾದಂತಹ ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿ ಅವರುಗಳ ಜೊತೆ ಸೇರಿಸ್ಕೊಂಡ್ಬಿಟ್ಟು ಅವರುಗಳನ್ನು ತೆಗೆದುಕೊಂಡು ದೇಹಿನಾಂ ಅಂತರ್ಭವಾಯ, ಪ್ರತಿಯೊಬ್ಬ ಜೀವರುಗಳ ಅಂತರ್ಯಾಮಿ ಸ್ವರೂಪವಾಗಿ ಅವರ ಹೃದಯಾಕಾಶದಲ್ಲಿಯೇ ಇದ್ದುಕೊಂಡು ಅನುಪಲಭ್ಯ ವರ್ತಮನೆ ಅಂತ. ಅನುಪಲಭ್ಯ ವರ್ತಮನೆ, ಪ್ರತಿಯೊಬ್ಬರ ಈ ಜಗತ್ತನ್ನ ಸೃಷ್ಟಿ ಮಾಡಿದವನು ಅಂತ ಗೊತ್ತಿದೆ, ಪ್ರತಿಯೊಬ್ಬರ ಜೀವರುಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸುವಂಥವನು ಅಂತ ಗೊತ್ತಿದೆ. ಆದ್ರೆ ಅವನನ್ನು ಹುಡುಕೋಣ, ಅವನನ್ನು ಹಿಡಿಯೋಣ, ಅವನನ್ನು ನೋಡೋಣ ಅಂತ ಹೇಳಿದ್ರೆ ಆ ದಾರಿನೇ ಸಿಗೋದಿಲ್ಲ. ಅನುಪಲಭ್ಯ ವರ್ತಮನೆ, ಅವನನ್ನು ಹಿಡ್ಕೊಳ್ಳೋದಕ್ಕೆ ನೋಡೋದಕ್ಕೆ ದಾರಿನೇ ಸಿಗೋದಿಲ್ಲ ಅಂತ ಹೇಳ್ತಾರೆ ಕೊನೆ. ಇದರ ಅರ್ಥ ಏನು ಅಂದ್ರೆ, ಭಗವಂತನು ನಾವು ಹೋಗಿ ನೋಡೋದಕ್ಕೆ ಯಾವುದೋ ಒಂದು ಲೋಕದಲ್ಲಿ ಇರುವಂಥವನು ಅಲ್ಲ. ಆಮೇಲೆ ಅವನು ನೋಡೋದಕ್ಕೆ ಇತರ ಈ ವಿಷಯಗಳಂತೆ ವಸ್ತುಗಳಂತೆ ಕಾಣುವಂಥವನು ಅಲ್ಲ. ತಿಳ್ಕೊಳ್ಳೋದಕ್ಕೆ ಅವನು ಜಡ ಏನಲ್ಲ, ಜಡವನ್ನು ನಾವು ತಿಳ್ಕೊಳ್ತೇವೆ. ಆದ್ರಿಂದ ಅವನು ಈ ಮೂರೂ ಸೇರಿಸಿದಾಗ ಏನು ಅರ್ಥ ಬರುತ್ತೆ? ಭಗವಂತನು ಅತ್ಯಂತ ನಿರ್ವಿಶೇಷವಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ
ಅನ್ನುವಂತಹ ಅರ್ಥ ಬರ್ತದೆ. ಅನುಪಲಭ್ಯ ವರ್ತಮನೆ, ಅವನನ್ನು ಹುಡುಕ್ಬೇಕು ಅಂತ ಹೇಳಿದ್ರೆ ದಾರಿನೇ ಸಿಗೋದಿಲ್ಲ ಅಂತ. ಎಲ್ಲಿದ್ದಾನೆ ಅಂತ ಹೇಳ್ಬೇಕು, ದಾರಿನೇ ಸಿಗೋದಿಲ್ಲ ಅನ್ನೋ ಅರ್ಥದಲ್ಲಿ. ಅಂದ್ರೆ ಅವನು ನಿರ್ಗುಣನಾಗಿದ್ದಾನೆ ಅಂತ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಮುಂದಿನ 15ನೇ ಶ್ಲೋಕ. ಯತ್ ಕೀರ್ತನಂ ಯತ್ ಸ್ಮರಣಂ ಯದೀಕ್ಷಣಂ ಯದ್ವಂದನಂ ಯತ್ ಶ್ರವಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ. ಅಂತಹ ಸುಭದ್ರ ಶ್ರವಸೆ ಅಂತ. ಸುಭದ್ರ ಅಂದ್ರೆ ಮಂಗಳಕರವಾದದ್ದು ಅಂತ ಅರ್ಥ. ಆ ಮಂಗಳಕರವಾದ ಶ್ರವಸೆ, ಶ್ರವಸ್ ಅಂದ್ರೆ ಕೀರ್ತಿ, ಮಂಗಳಕರವಾದ ಕೀರ್ತಿ ಉಳ್ಳಂತಹ ಆ ಭಗವಂತನಿಗೆ ನಮಸ್ಕಾರ. ಎಂಥವನವನು? ಯತ್ ಕೀರ್ತನಂ, ಯಾರ ಕೀರ್ತನೆಯೋ, ಯತ್ ಸ್ಮರಣಂ, ಯಾರ ಸ್ಮರಣೆಯೋ, ಯದೀಕ್ಷಣಂ, ಯಾರ ದರ್ಶನವು, ಯದ್ ವಂದನಂ, ಯಾರಿಗೆ ಮಾಡಲ್ಪಟ್ಟಿರುವಂತಹ ನಮಸ್ಕಾರವು, ಯತ್ ಶ್ರವಣಂ, ಯಾರ ಗುಣಗಾನಗಳನ್ನು ಕೇಳುವಂತಹದ್ದುವೋ, ಯದ್ ಅರ್ಹಣಂ, ಯಾರನ್ನು ಪೂಜಿಸುವಂತಹದ್ದು, ಅಂತಹದ್ರಿಂದ ಲೋಕಸ್ಯ ಕಲ್ಮಷಂ ಸದ್ಯೋ ವಿಧುನೋತಿ. ಕೇವಲ ಶ್ರವಣ ಮಾತ್ರದಿಂದ, ಕೀರ್ತನ ಮಾತ್ರದಿಂದ, ಸ್ಮರಣ ಮಾತ್ರದಿಂದ, ವಂದನ ಮಾತ್ರದಿಂದ ಲೋಕದ ಜನರಲ್ಲಿರುವಂತಹ ಕಲ್ಮಷ ಅಂದ್ರೆ ಪಾಪ ವಿಧುನೋತಿ, ತೊಳೆಯುತ್ತಾನೆಯೋ ಅಂತಹ ಪರಮಾತ್ಮನಿಗೆ ಮಂಗಳ ಕೀರ್ತಿಯಾಗಿರುವಂತಹ, ಮಂಗಳಕರವಾದ ಕೀರ್ತಿಯನ್ನು ಉಳ್ಳಂತಹ ಆ ಭಗವಂತನಿಗೆ ನಮೋ ನಮಃ ಅಂತ. ಅಂದ್ರೆ ನಾವು ಭಗವಂತನ ಸ್ಮರಣೆ ಮಾಡುವುದರಿಂದ, ಕೀರ್ತನ ಮಾಡುವುದರಿಂದ, ಭಗವಂತನ ದರ್ಶನ ಮಾಡುವುದರಿಂದ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಡ್ತವೆ ಅನ್ನುವಂಥದ್ದು ಇದರ ಸಾರಾಂಶ. ಮುಂದೆ 19ನೇ ಶ್ಲೋಕದಲ್ಲಿ ಸ ಏಷ ಆತ್ಮಾತ್ಮವತಾಮಧೀಶ್ವರಸ್ತ್ರೈಮಯೋ ಧರ್ಮಮಯಸ್ತಪೋಮಯಃ ಗತವ್ಯಳೀಕೈರಜಶಂಕರಾಧಿಭಿಃ ವಿತರ್ಕ್ಯಲಿಂಗೋ ಭಗವಾನ್ ಪ್ರಸೀದತಾಂ. ಆ ಭಗವಂತನು ನನಗೆ ಪ್ರಸನ್ನನಾಗಲಿ, ನನ್ನ ಮೇಲೆ ಪ್ರಸನ್ನನಾಗಲಿ. ಪರೀಕ್ಷಿತನು ಕೇಳಿದ್ನಲ್ಲ ಇಂತಹ ಉಚ್ಚ ಪ್ರಮಾಣದ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ನಾನಿವಾಗ. ಕೇವಲ ನಾನು ಹೇಳೋದೇನು, ಭಗವಂತ ಪ್ರಸನ್ನನಾದ್ರೆ ಅವನು ಏನ್ ನುಡಿಸ್ತಾನೆ ಅದನ್ನು ನಾನು ನುಡಿಯುತ್ತೇನೆ ಅನ್ನೋ ಅರ್ಥದಲ್ಲಿ ಭಗವಂತ ನನಗಿಲ್ಲಿ ಪ್ರಸನ್ನನಾಗಲಿ ಅಂತ ಕೇಳ್ತಾರೆ. ಎಂಥ ಭಗವಂತ? ಆತ್ಮಾತ್ಮವತಾಂ, ಪ್ರತಿಯೊಬ್ಬರ ಆತ್ಮಸ್ವರೂಪಿಯಾಗಿರುವಂಥವನು. ತ್ರೈಮಯ, ವೇದಸ್ವರೂಪಿಯಾಗಿರುವಂಥವನು. ಧರ್ಮಮಯ, ಧರ್ಮಸ್ವರೂಪಿಯಾಗಿರುವಂಥವನು. ತಪೋಮಯ, ತಪಸ್ವರೂಪಿಯಾಗಿರುವಂಥನು. ಗತವ್ಯಳೀಕೈ ಅಜಶಂಕರಾಧಿಭಿ. ಅಜ ಅಂದ್ರೆ ಚತುರ್ಮುಖ ಬ್ರಹ್ಮ, ಶಂಕರ ಅಂದ್ರೆ ರುದ್ರ. ವ್ಯಳೀಕೈ, ಗತವ್ಯಳೀಕೈ ಅಜಶಂಕರಾಧಿಭಿ ಅಂದ್ರೆ ವ್ಯಳೀಕ ಅಂತ ಹೇಳಿದ್ರೆ ಮೋಸ, ಕಪಟ, ಸುಳ್ಳು ಅಂತ. ಗತವ್ಯಳೀಕೈ ಅಂತ ಅಂದ್ರೆ ಇವು ಯಾವ ಅವ್ರ ಹತ್ರ ಇಲ್ಲ. ಯಾರಲ್ಲಿ? ಅಜಶಂಕರಾದಿಗಳಲ್ಲಿ ಇಲ್ಲರದೇ ಇರುವಂತಹ ಅವರಲ್ಲಿ ಭಗವಂತನು ವಿತರ್ಕ್ಯಲಿಂಗ, ಅವರು ಭಗವಂತನನ್ನ ಆಶ್ಚರ್ಯಕರದಿಂದ ನೋಡ್ತಾರಲ್ಲ. ಯಾರ್ಯಾರು? ಅಜಶಂಕರ ಇತ್ಯಾದಿಗಳು ಈ ಭಗವಂತನನ್ನ, ವಿಷ್ಣುವನ್ನ, ವಾಸುದೇವನನ್ನ ಆಶ್ಚರ್ಯಕರದಿಂದ ನೋಡ್ತಾರಲ್ಲ, ಅಂತಹ ಆ ವಾಸುದೇವನು ನನಗೆ ಪ್ರಸನ್ನನಾಗಲಿ ಅನ್ನುವಂತಹ ರೀತಿಯಲ್ಲಿ ಕೇಳ್ತಾರೆ. ಈಗ ಆ ವಾಸುದೇವನನ್ನ, ವಿಷ್ಣುವನ್ನ ಮುಂದಿನ ಶ್ಲೋಕದಲ್ಲಿ ಹೊಗಳ್ತಾರೆ. ವರ್ಣನೆ ಚೆನ್ನಾಗಿದೆ. 20ನೇ ಶ್ಲೋಕ. ಶ್ರಿಯಃ ಪತಿರ್ಯದ್ಯ ಪತಿಃ ಪ್ರಜಾಪತಿರ್ಧಿಯಾಂ ಪತಿರ್ಲೋಕಪತಿರ್ಧರಾಪತಿಃ ಪತಿರ್ಗತಿಶ್ಚಾಂಧಕ ವೃಷ್ಟಿ ಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿಃ. ಶ್ರಿಯಃ ಪತಿಃ, ಲಕ್ಷ್ಮಿಯ ಪತಿ ಮತ್ತು ಎಲ್ಲ ಸಂಪತ್ತುಗಳಿಗೆ, ಐಶ್ವರ್ಯಗಳಿಗೆ ಪತಿ. ಯಜ್ಞಪತಿ, ಯಜ್ಞಕ್ಕೆ ಒಡೆಯನು. ವೇದದ ಬ್ರಾಹ್ಮಣ ಮಂತ್ರಗಳಲ್ಲಿ ಬರ್ತದೆ ಯಜ್ಞೋ ವೈ ವಿಷ್ಣು ಅಂತ. ಯಜ್ಞ ಅಂದ್ರೆ ಅದು ಬರೀ ಅಗ್ನಿ ಅಂತ ತಿಳ್ಕೊಳ್ಬೇಡಿ, ಅದು ಸಾಕ್ಷಾತ್ ಭಗವಂತನೇ, ಅದು ವಿಷ್ಣುವೇ ಅಂತ. ಆದ್ರಿಂದ ಅಗ್ನಿಹೋತ್ರಾದಿಗಳನ್ನ ಮಾಡುವಾಗ, ನಾವು ಪೂಜೆ ಮಾಡುವಾಗ ವಿಷ್ಣುವಿನ ಪೂಜೆ, ಸಾಲಿಗ್ರಾಮದ ಪೂಜೆ ಅಂತೆಲ್ಲ ಮಾಡ್ತೀವಲ್ವ,
ಹಾಗೆ ಅಗ್ನಿಹೋತ್ರಾದಿಗಳಲ್ಲಿ ವಿಷ್ಣುವಿನ ಪೂಜೆ, ಶಾಲಿಗ್ರಾಮನ ಪೂಜೆ ಅಂತೆಲ್ಲ ಏನು ಇರೋದಿಲ್ಲ. ಯಾಕೆ? ಇಡೀ ಯಜ್ಞವೇ ವಿಷ್ಣು ಆಗಿರುವಾಗ ಮತ್ತೆ ಬೇರೆ ಪೂಜೆ ಶಾಲಿಗ್ರಾಮದಲ್ಲಿ ಮಾತ್ರ ವಿಷ್ಣು ಅನ್ನೋ ತರ ಬೇರೆ ಏನ್ ಪೂಜೆ ಮಾಡೋದಿರುತ್ತೆ ಅನ್ನೋದು ಭಾವನೆ. ಆದ್ರಿಂದ ಯಜ್ಞಪತಿ, ಪ್ರಜಾಪತಿ, ಸಕಲ ಸಕಲ ಪ್ರಾಣಿ ಕುಲಕ್ಕೂ ಒಡೆಯನಾಗಿರುವಂಥವನು, ಲೋಕಪತಿ 14 ಲೋಕಗಳಿಗೂ ಒಡೆಯನಾಗಿರುವಂಥವನು, ಧರಾಪತಿ ಭೂಲೋಕಕ್ಕೆ ಒಡೆಯನಾಗಿರುವಂಥವನು, ಪತಿ ಗತಿಶ್ಚ ಅಂಧಕ ವೃಷ್ಣಿ ಸಾತ್ವತಾಂ, ವೃಷ್ಣಿ ಕುಲಕ್ಕೆ, ಅಂಧಕ ಕುಲಕ್ಕೆ, ಸಾತ್ವತ ಕುಲಕ್ಕೆ ಇತ್ಯಾದಿ ಇತ್ಯಾದಿ ಯಾದವ ವಂಶದಲ್ಲಿರುವಂತಹ ಎಲ್ಲ ಕುಲಗಳಿಗೂ ಪತಿಯೂ ಮತ್ತು ಗತಿಯೂ, ಒಡೆಯನು ಮತ್ತು ಗತಿ, ಅವನ್ ಬಿಟ್ರೆ ಬೇರೆ ಯಾರು ರಕ್ಷಣೆ ಇಲ್ಲ. ಹಾಗಿರುವಂತಹ ಆ ಕೃಷ್ಣನು ಪ್ರಸೀದತಾಂ, ನನಗೆ ಪ್ರಸನ್ನನಾಗಲಿ ಅನ್ನೋದಾಗಿ ಕೇಳ್ತ. ಕೇಳ್ಕೊಂಡು ಇನ್ನು ಆ ಭಗವಂತನನ್ನ ನಮಸ್ಕಾರ ಮಾಡುವುದರ ಮೂಲಕ ತನ್ನ ಉತ್ತರವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತದೆ. 24ನೇ ಶ್ಲೋಕ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇಧಸೆ ಪಪುರ್ಜ್ಞಾನಮಯಂ ಸೌಮ್ಯ ಯನ್ಮುಖಾಂಬುರುಹಾಸವಂ. ಯಾವ ಚತುರ್ಮುಖ ಬ್ರಹ್ಮನು ನಾರಾಯಣನ ನಾಭಿ ಕಮಲದಿಂದ ಹೊರಬಂದಾಗ ನಾರಾಯಣನೇನೋ ಸೃಷ್ಟಿ ಮಾಡುವಂತ ಆಜ್ಞೆ ಕೊಟ್ಟ ಮೇಲೆ ಆ ಚತುರ್ಮುಖ ಬ್ರಹ್ಮನಿಗೆ ಯಾವುದೂ ನೆನಪಾಗದೆ ಒಂಥರ ಭಯಗೊಂಡು ಪುನಃ ಆ ಕಮಲದ ದೇಟಿನ ಒಳಗಡೆ ಹೋಗಿ ಅಡಗಿಕೊಂಡು ಕುಳಿತಿದ್ನಲ್ಲ, ಆವಾಗ ಯಾರ ಸ್ಮರಣೆಯಿಂದ ಆ ಚತುರ್ಮುಖ ಬ್ರಹ್ಮ ಯಾರನ್ನ ಸ್ಮರಣೆ ಮಾಡುವುದರ ಮೂಲಕ ಹಿಂದಿನ ಕಲ್ಪದಲ್ಲಿ ಹೇಗೆ ಸೃಷ್ಟಿಯಾಗಿತ್ತೋ ಅದೆಲ್ಲವನ್ನು ನೆನಪಿಸಿಕೊಂಡು ಆ ನೆನಪಿನ ಮೂಲಕವೇನೆ ಅವನ ಮುಖದಿಂದ ಹೊರ ಬಂದಂತಹ ಆ ವೇದಗಳು, ಆ ವೇದಗಳ ಆಧಾರದ ಮೇಲೇನೆ ಸೃಷ್ಟಿಯೆಲ್ಲ ತಯಾರು ಮಾಡಿದ್ನಲ್ಲ, ಯಾರನ್ನ ನೆನಪಿಸಿಕೊಳ್ಳುವುದರ ಮೂಲಕ ಮಾಡ್ದ? ವಾಸುದೇವನನ್ನ ನೆನಪಿಸಿಕೊಳ್ಳುವುದರ ಮೂಲಕ. ಅಂತಹ ವಾಸುದೇವನಿಗೆ ನಾನು ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ಹೇಳಿ ಮುಂದಿನ ಕಥೆಯ ಮುಂದಿನ ಅಧ್ಯಾಯಕ್ಕೆ ಶುರು ಅಣಿಯಾಗ್ತಾರೆ. ಏತದೇವಾತ್ಮಭೂ ರಾಜನ್ ನಾರದಾಯ ವಿಪೃಚ್ಛತೆ ವೇದ ಗರ್ಭೋಭ್ಯದಾತ್ ಸಾಕ್ಷಾತ್ ಯದಾಹ ಹರಿರಾತ್ಮನಃ. ಏನು ಹೇಳ್ತಾನೆ? ನೀವು ಯಾವುದೇ ಕಥೆ ತೆಗೆದುಕೊಳ್ಳಿ, ಸತ್ಯನಾರಾಯಣ ಕಥೆ ಉದಾಹರಣೆ ಬಹಳ ಪ್ರಸಿದ್ಧವಾಗಿರುವುದರಿಂದ ಅದನ್ನು ಕೇಳ್ತೇನೆ. ಮೊದಲು ಸೂತರು ಶೌನಕ ಋಷಿಗಳು ಕೇಳ್ತಾರೆ, ಯಾವ ವೃತ ಅಥವಾ ಆಚರಣೆಯಿಂದ ಅಭೀಷ್ಟ ಸಿದ್ಧಿಯನ್ನು ಹೊಂದಬಹುದು, ಅಂಥ ಫಲವನ್ನು ಹೇಳಬೇಕು ಅಂತ ಕೇಳಿದಾಗ ಶೌನಕಾದಿಗಳ ಸೂತರು ಏನು ಹೇಳ್ತಾರೆ? ಇದೇ ರೀತಿ ಪ್ರಶ್ನೆ ಹಿಂದೆ ನಾರದರು ನಾರಾಯಣನಿಗೆ ಕೇಳಿದನು ಅಂತ ಹೇಳ್ತಾರೆ ತಾನೆ. ನಾರಾಯಣನು ನಾರದನಿಗೆ ಏನು ಹೇಳಿದ್ದೋ ಅದನ್ನೇ ನಾನು ನಿಮ್ಗೆ ಹೇಳ್ತೇನೆ ಅಂತ. ಅದೇ ಮಾತನ್ನು ಇಲ್ಲಿ ಮತ್ತೆ ಪುನಃ ಸೂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಏತದೇವಾತ್ಮಭೂ ರಾಜನ್, ಹೇ ರಾಜನೇ. ಶುಕನು ಪರೀಕ್ಷಿತರಿಗೆ ಹೇಳ್ತಾ ಇದ್ದಾರೆ, ಸೂತರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ, ಹೇ ರಾಜನೇ, ಇದೇ ಪ್ರಕಾರವಾದಂತಹ ಪ್ರಶ್ನೆ ನೀನೇನ್ ಕೇಳಿದೆಯಲ್ಲ, ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ದ, ಒಟ್ಟಿಗೆ ಮಾಡಿದ್ನೋ, ಕ್ರಮಶಃ ಮಾಡಿದ್ನೋ, ಅವತಾರಗಳನ್ನು ಹೇಗೆತ್ತಿದ ಅಂತೆಲ್ಲ ಕೇಳಿದೆಯಲ್ಲ, ಇದೇ ಪ್ರಶ್ನೆಯನ್ನ ಈ ಹಿಂದೆ ನಾರದರು ಬ್ರಹ್ಮನಿಗೆ ಕೇಳಿದರು. ಆಗ ವೇದ ಗರ್ಭವಾಗಿರುವಂತಹ ಬ್ರಹ್ಮನು ನಾರದರಿಗೆ ಏನು ಉತ್ತರ ಹೇಳಿದ್ನೋ ಅದನ್ನೇ ನಾನು ನಿನಗೆ ಹೇಳ್ತೇನೆ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳುವುದರ ಮೂಲಕ ಮುಂದಿನ ಅಧ್ಯಾಯ ನಾವೇನು ಊಹೆ ಮಾಡಬಹುದು? ನಾರದ ಮತ್ತು ಬ್ರಹ್ಮರ ಸಂವಾದ ಶುರುವಾಗುತ್ತೆ ಅನ್ನುವಂತಹದ್ದನ್ನ ನಾವು ಊಹೆ ಮಾಡಬಹುದು. ಹೀಗೆ ಈ ಅಧ್ಯಾಯದ ಈ 2 ಅಧ್ಯಾಯ, 3ನೇ ಮತ್ತು 4ನೆಯ ಅಧ್ಯಾಯದ ಸಾರವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನ ಅಡಿಯಲ್ಲಿ ವಾಣಿಯನ್ನ ಅರ್ಪಿಸಿ ಭಗವಂತನ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾ ಈ ಇವತ್ತಿನ ಪಾಠವನ್ನು ಮುಗಿಸ್ತೇವೆ. ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ. ನಮಸ್ಕಾರ ಗುರುಗಳೇ.